श्रीमते रामानुजाय नमः। श्रीमते निगमान्त महादेशिकाय नमः। रामानुजया पात्रं ज्ञानवैराग्यदर्शनं श्रीवेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथे रमणविद्यमान् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मां रामोहरस्तदितराणि शरणाय अस्मत्पितोर्भगवतोऽस्य देवीकसिन्धोः रामोहरस्य चरणमसानं प्रपद्ये मातापिताय कपिलस्तनयाय भवतु सर्वं जगन्नाथं आद्यस्य नत्वपदे वेङ्कटागिरिरामं श्रीमत्पदं काम्यामि भूतं सरश्चमङ्गलैवत्नाथ श्रीयत्तिसारविशेषः भक्तानिदेन वर्गालयति नमस्तान् श्रीमत्पराहंसमयं नतोऽस्मि नित्यं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ति यस्यद्वन्द्वभक्ताद्यापारिषद्यापरिषतं विघ्नं विघ्नन्ति विश्वक्सेनं नमाश्रये व्याकारं सरोजाक्षं शङ्खचक्रगदाधर्मोपन्दद्वारिणीं विश्वक्सेनोपास्मि मनोनन्दमयं देवं निर्मलं स्फटिकाकृतिं माधवरं सर्वविद्यानां हयग्रीवमुपास्मि श्रीमन्वेङ्कटनाथार्यकृतार्कितकेसरी वेदान्ताचार्यवर्योमे सन्निधत्तां सदा हृदि श्रीरन्नदोपौर्वेङ्कटमलयान् பாரொன்னுச்சின்னபல்மொழிகள் ஓரங்கிலாயினியாலோதாரணியில் வாழ்வாகத்தவானேரப்பமளவம்பாய். ಐದನೇ ರಹಸ್ಯಮಾನ ರಹಸ್ಯ ನವನೀತಂ ಅದರಲ್ಲಿ ಕಡೆಯ ಭಾಗದಲ್ಲಿದ್ದು ಭಗವಂತನಲ್ಲಿ ಈ ಮೂರು ರಹಸ್ಯಗಳು ಮೂಲ ಮಂತ್ರ ಚರಣ ಶ್ಲೋಕ. ಅವುಗಳಲ್ಲಿ ಭಗವಂತನಲ್ಲಿ ನಮ್ಮ ಆತ್ಮ ಸಮರ್ಪಣೆ ಮಾಡಿದ್ಮೇಲೆ ಹೇಗಿರ್ಬೇಕಂದ್ರೆ ಯಾವ ಭಯಗಳಿವೆ ನಿರ್ಭಯನೂ ಆಗಿರ್ತಾನೆ ಅಂತ ಇದರಲ್ಲಿ ಅನಿಸಿದ್ದು. ಮುಂದಕ್ಕೆ ಅಧಿಕಾರಿಕತೆ ಎಂಬುದು ನೆನ್ಪೊರುಳು ಇದೇ ಮೊದಲಾದವುಗಳಲ್ಲಿ ಹೇಳಿದಂತೆ ವಿವೇಕ ಮೊದಲಾದವುಗಳನ್ನ ಉಳ್ಳವನಾಗಿ, ವಿವೇಕ ಮೊದಲಾದವುಗಳು ಅಂದ್ರೆ ಅದನ್ನ ಸಾಧನ ಸಪ್ತಕಗಳು ಅಂತ ಹೇಳ್ತಾರೆ. ವಿವೇಕ, ವಿಮೋಕ, ಕ್ರಿಯಾ, ಕಲ್ಯಾಣ, ಅನಭಿಜ್ಞ, ಅನುಧರ್ಷ, ನಿರ್ವೇದ. ಇದೇನು ಅಂದ್ರೆ ಮೊದಲು ವಿವೇಕ. ಏನು ವಿವೇಕ ಅಂದ್ರೆ ಶರೀರ ಬೇರೆ ಆತ್ಮ ಬೇರೆ, ಆತ್ಮದ ಗುರಿ ಏನು, 8,000 ಚಕ್ರದಿಂದ ತಪ್ಪಿಸ್ಕೊಳ್ಳೋದು. ಅದಕ್ಕಾಗಿ ಶರೀರವೇ ನಾನು, ಇಲ್ಲಿಯ ಭೋಗಗಳೇ ಬಹಳ ಮೋಕ್ಷ ಸಿಗ್ದಂತೆ ಅಷ್ಟು ಸ್ವರ್ಗ ಅದು ಸಂತೋಷ ಈ ಸಿಗುವಂತಹದ್ದು ಈ ಮನುಷ್ಯ ಶರೀರದಲ್ಲಿ ಇದ್ದಾಗ ಏನು ಸಿಗುತ್ತೋ ಅದೇನು ಎಂತ ಪಡೆಯುವುದು ಅಂತ ಅನ್ಕೊಂಡಿರೋದು. ಅದನ್ನ ಬಿಟ್ಟು ವಿಮೋಕ ಅಂದ್ರೆ ಇದರಲ್ಲಿ ನಿಜವಾದ ಸುಖ ಇಲ್ಲ ಅನ್ನುವ ಅರಿವನ್ನು ಚೆನ್ನಾಗಿ ಉಂಟು ಮಾಡೋದು. ಹೀಗೆ ಈ ಸಾಧನ ಸತ್ಯಗಳು 7 ಮೆಟ್ಟಲುಗಳು ಇದು ಮಾಡ್ತಾ ಮಾಡ್ತಾ ಕಡೆಗೆ ಬಂದು ಏನು ಅಂದ್ರೆ ನಿರ್ವೇದ ಅಂದ್ರೆ ಇನ್ನೊಂದು ಕ್ಷಣ ಭಗವಂತನ ಬಿಟ್ಟು ನನ್ಗಿರೋದು ಇಷ್ಟ ಇಲ್ಲ. ಈ ಜಗವ ಮೂದಲಿಸಿ ಗೋಗರೆವ ಜೀವಿಯೇ ಆ ಜಗದ ಮೇರೆಯೂ ದೂರವಿಲ್ಲ ಅಂತ ಹೇಳುವಂತೆ ಇಲ್ಲಿ ಸುಖ ಅನ್ನೋದಿಲ್ಲ. ಬರೀ ಅನೇಕ ಜನ್ಮಗಳಲ್ಲಿ ಬಂದು ಬರೀ ದುಃಖವನ್ನೇ ಪಡೆದೆ ನಾನು. ಇದ್ರಲ್ಲಿ ಸುಖ ಇದೆ ಅನ್ನೋ ಭ್ರಮೆನಲ್ಲೇನೆ ಇಷ್ಟೆಲ್ಲ ಒಂದೆರಡಲ್ಲ ಅನೇಕ ಕೋಟಿ ಜನ್ಮಗಳು ಸುತ್ತಿದ್ದಾಯ್ತು ಅನ್ನುವ ವಿವೇಕ ಉಂಟಾಗಿ ಸಾಗಿದು ಬದುಕು ಇಲ್ಲಿದು, ನಿನ್ನ ಒಡನಾಟ, ನಿನ್ನ ಕೈಂಕರ್ಯ ಅದು ನನಗೆ ಯಾವಾಗ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ತೀವ್ರತೆಯನ್ನು ಬಂದಾಗ ನಿನ್ನ ಪ್ರಾಪ್ತಿಗೆ ಸಿಗುತ್ತೆ. ಹೀಗೆ ವಿಡೈಕುಲಂಗಲ್ಲಿ ಎನ್ನುವ ಪಾಶುರದ ರೀತಿಯಲ್ಲಿ ಸನಾತನ ಧರ್ಮವಾದ ಸರ್ವಲೋಕ ಶರಣ್ಯನಿಗೆ ವಿಜ್ಞಾಪನೆಯನ್ನು ಸಲ್ಲಿಸೋದು. ಭಗವಂತನಿಗೆ ವಿಜ್ಞಾಪನೆ. ಶರಣ್ಯನ ಕೃತ್ಯ ಯಾವುದು ಅಂತಂದ್ರೆ ಯಾರು ಪ್ರಪತ್ತಿಯನ್ನು ಮಾಡ್ಕೊಂಡಿದ್ದಾರೆ ಅವರು ತಮರ್ಹಳ್ ಕೊಟ್ಟ ಬಲ್ವಿನೆಯಂ ನಾ ಬಲ್ವಿನೆಗೆ ನಾಶಂ ಶಯ್ಯಂ ಶಗಿರ್ಮೂರ್ತಿ ಎಲ್ಲ ನಲ್ಲ ಕೋಟ್ಪಾಡೆ. ಇದು ತಿರುವಾಯಿಮಳಿನಲ್ಲಿ ನಮ್ಮ ಇವಾರು ಹೇಳುವಂತಹದ್ದು. ತಮರ್ಹಳ್ ಕೂಟ್ಟಂ ನಿತ್ಯ ಸೂರ್ಯಗಳ ಒಡನಾಟಾರು. ಅದರಲ್ಲಿ ಬಲ್ವಿನೆಯೇ ನಾಶಂ ತೀವ್ರತರವಾದಂತಹ ಪಾಪಗಳು, ಮಹಾದೋಷಗಳು, ಅವುಗಳನ್ನೆಲ್ಲ ಪೂರ ನಾಶಂ ಶಯ್ಯಂ ಶಗಿರ್ಮೂರ್ತಿ ಅಂತ ಹೇಳಿದಂತೆ ಶರಣಾಗತಿಗೆ ವಿರೋಧವಾಗಿರೋದು ಎಲ್ಲವನ್ನೂ ಕೂಡ ಹೋಗಲಾಡಿಸುವುದಕ್ಕೆ ಸರ್ವಶೇಷಿಯಾದ ಪರಮಾತ್ಮನನ್ನು ಗುರಿಯಾಗಿಸಿ ತಾನು ಬಾಗಿ ನಿಂತು ಹೊರಿಸಿದ ಭಾರವನ್ನೆಲ್ಲ ಹೊತ್ತುಕೊಂಡು
ಶರಣಾಗತನನ್ನ ತನ್ನ ಶಕ್ತಿ ಇದ್ದಷ್ಟು ಎತ್ತರಕ್ಕೆ ಏರಿಸೋದು. ಉಯ್ಯರು ಎಡು ಕೈ, ಇದು ಉತ್ತರ ಕೃತ್ಯ ಅನ್ನುವಂಥದ್ದು. ಭಗವಂತ ಮಾಡುವಂತ ದೊಡ್ಡ ಉಪಕಾರ ನಮಗೆ. ಅತ್ತನಾಹಿ ಅನ್ಯಯಾಹಿ, ತಿರುವಿರುತ್ತಂನಲ್ಲಿ ಬರುವಂತ ತಿರುಚಂದ ವಿರುತ್ತಂನಲ್ಲಿ ಆ ಪಾಶುರದಲ್ಲಿ ಹೇಳಿದಂತೆ ಮನಸ್ಸನ್ನು ಸಮಾಧಾನಗೊಳಿಸಿ. ತಿರುಪಾವೈನಲ್ಲಿ 29ನೇ ಪಾಶುರ ಚಿತ್ತಂ ಸುರಿಗಾಲೇ ಎನ್ನುವ ಪಾಶುರದಲ್ಲಿ ಹೇಳಿದಂತೆ ಸರ್ವ ಪ್ರಕಾರದಿಂದಲೂ ಅನನ್ಯನಾಗಿ, ಅಂದರೆ ಮತ್ತೊಂದನ್ನು ಅಪೇಕ್ಷಿಸದೆ ಸ್ವರೂಪ ಪ್ರಯೋಜನವಾದಂತಹ ಶಾಸ್ತ್ರೀಯವಾದ ಕೈಂಕರ್ಯವನ್ನು ಮಾಡೋದರಲ್ಲೇ ತತ್ಪರನಾಗಿರುವುದು. ಅದನ್ನು ಬಿಟ್ಟು ಬೇರೆ ಏನನ್ನು ಕೇಳದೆ ಇರುವಂತದ್ದು. ಮತ್ತೆ ನನ್ನ ಕಾಮಂಗಳು ಮಾತ್ರ ನನ್ನಲ್ಲಿ ಬಯಕೆಗಳು ಉಂಟಾಗುವಂತ, ಈಗ ಇನ್ನೊಂದಷ್ಟು ಚೆನ್ನಾಗಿ ಧರಿಸ್ತೀನಿ, ಇನ್ನೊಂದಷ್ಟು ಚೆನ್ನಾಗಿ ತಿಂತೀನಿ, ಇನ್ನೊಂದಷ್ಟು ಸಂತೋಷ ಇಲ್ಲಿನ ಭೋಗಗಳನ್ನು ಅನುಭವಿಸ್ತೀನಿ. ಈ ಎಲ್ಲ ಭ್ರಮೆಯನ್ನು ಬಿಟ್ಟು, ಯಾಕೆಂದ್ರೆ ಇದ್ರದ್ದು ಚೆನ್ನಾಗಿ ಮನಸ್ಸಿಗೆ ಮನದಟ್ಟಾಗಿ ಇವೆಲ್ಲ ದುಃಖ ಮಿಶ್ರ, ದುಃಖ ಜನ್ಯ, ದುಃಖದಲ್ಲೇ ಪರ್ಯಾವಸಾನ ಆಗೋದು, ಬರೀ ದುಃಖವನ್ನೇ ಉಂಟು ಮಾಡೋದು. ಎಲ್ಲೆಲ್ಲೂ ಕೊಡೆಯಲ್ಲಿ, ಮೊದಲಿನಲ್ಲಿ, ಕಡೆಯಲ್ಲಿ, ಮಧ್ಯದಲ್ಲಿ ಏನ್ ನೋಡಿದ್ರು ಅದೇನು. ಆದ್ರೆ ಒಂದು ಸುಖದ ಭ್ರಮೆಯನ್ನು ಕೊಡ್ತಾ ಹೋಗುತ್ತೆ. ಅದಕ್ಕಾಗಿ ಮತ್ತೆ ಒಂದನ್ನ ಭಗವಂತನನ್ನ ಬಿಟ್ಟು ಬೇರೆ ಒಂದನ್ನು ಅಪೇಕ್ಷಿಸದಂತಹ, ಹಾಗೆ ಭಗವಂತನಿಗೆ ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಗದ್ಯತ್ರಯದಲ್ಲಿ ಇದ್ದಂತೆ ಈ ಶರಣಾಗತಿ ಗದ್ಯ, ವೈಕುಂಠ ಗದ್ಯ, ಶ್ರೀರಂಗ ಗದ್ಯವನ್ನು ಬರೆದ್ರು. ಅದರ ಆರಂಭದಲ್ಲಿ ಅವರು ಹೇಳ್ತಾರೆ, ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಭಗವತ್ ಚರಣಾರವಿಂದ ಯಥಾವಸ್ಥಿತ ಅವಿರತಾಸ್ತುಮೇ ಅಂತ ಹೇಳಿದ್ ಯಾರಲ್ಲಿ? ಶ್ರೀ ರಂಗನಾಯಕಿಯಲ್ಲಿ ಮೊದಲು ಮಾತಾಡಿದ್ದವರು. ಮಹಾಲಕ್ಷ್ಮಿ ರಂಗನಾಯಕಿ ಅಸ್ತು ತೇ ಸರ್ವಂ ಸಂಪತ್ಸ್ಯತೆ, ನೀನೇನು ಬಯಸಿದೆಯೋ ನೀನು ಸಿಗಲಿ ಅಂದ್ರೆ ಮೋಕ್ಷ ಸಾಮ್ರಾಜ್ಯ ನಾರಾಯಣ ಕೊಡ್ತಾನೆ ಅಂತ ಹೇಳಿ ಮೊದಲು ಪುರುಷಕಾರ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೇಳಿದ್ರು. ಹಾಗೆ ಇವಳು ಕೂಡ ಗೋದಾದೇವಿ ಎಲ್ಲ ಹೇಳಿದ್ಲು, ತನ್ನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ಬಯಸಿದ್ಲು, ಬಲಾತ್ಕತೆ ಅಂತ ಎಲ್ಲ ಆಯ್ತು. ಆದ್ರೆ ಕೇಳಿದ್ದೇನು ಅಂದ್ರೆ, ನಿನಕ್ಕೇ ನಾಮ್ ಆಳ್ செய்வோம் ಮತ್ತೆ ನಮ್ ಕಾಮಂಗಳ್ ಮಾಡ್ತೇವೆ, 7 ಜನ್ಮಕ್ಕೂ ನಾವು ನಿನಗೇ ಕೈಂಕರ್ಯ, ನಿನಗೇ ಕೈಂಕರ್ಯ, ಬೇರೆಯವ್ರಿಗಲ್ಲ, ನಿನಗೇ ಅಂತಂದ್ರೆ. ಮತ್ತೆ ಈ ಕೈಂಕರ್ಯದ ಈ ಭಾಗ್ಯ ಇದೆಯಲ್ಲ, ಇದೊಂದು ಬಿಟ್ಟು ಬೇರೆ ಏನನ್ನು ನನ್ನ ಮನಸ್ಸು ಬಯಸದಂತೆ ಈ ಮಾಡು. ಮತ್ತೆ ನನ್ನ ಕಾಮಂಗಳ್ ಮಾತು ತೆಗೆದುಬಿಡು, ಬೇರೆ ಇನ್ಯಾವ ಬೈಕುಗಳು ನನ್ನಲ್ಲಿ ಬರಬಾರ್ದು. ಹಾಗೆ ತತ್ಪರನಾಗಿರುವಂತದ್ದು. ಶಾಸ್ತ್ರೀಯ ಕೈಂಕರ್ಯವನ್ನ ಪರಮಾತ್ಮನ ಹಿತತಮವಾದ ವಿಷಯಗಳಿಗೆ ತೊಡಗಿಸಿ ಅವನಿಗೆ ಪ್ರಿಯತಮವಾದದನ್ನ ಮಾಡಿ ಅನುಗ್ರಹಿಸದ ರೀತಿಯನ್ನು ಕೂಡ ಶೋಕವಿಲ್ಲದವನಾಗಿ ಸರ್ವಶೇಷಿ ಯಾವುದೋ, ಸರ್ವಶೇಷಿಗೆ ಯಾವುದು ಪ್ರಿಯತಮವೋ ಅಂತಹ ಸಮಸ್ತ ಶೇಷವೃತ್ತಿಗಳನ್ನು ಮಾಡುವ ಪ್ರಕಾರವನ್ನು ನಿರೂಪಿಸುವಂತಹದ್ದು 3ನೇ ರಹಸ್ಯವಾದಂತಹ ಚರ್ಮ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ದುಃಖ ಇಂಥದ್ದು ಬೇಕಿಲ್ಲ, ಮಾ ಶುಚಃ. ಭಗವದ್ಗೀತೆಯ 18ನೇ ಅಧ್ಯಾಯದ 66ನೇ ಶ್ಲೋಕ ಇದೆ. ಇದರಲ್ಲಿ ಹೇಳಿದಂತಹ ಶರಣ್ಯನಿಗೂ ಶರಣಾಗತನಿಗೂ ಫಲಕ್ಕೂ ದೇಶ ಕಾಲಗಳ ಪರಿಮಿತಿ ಇಲ್ಲ. ಪ್ರಪತ್ತಿಯನ್ನು ಉದ್ದೇಶಿಸಿ ನಿರೂಪಿಸುವ ಅಧ್ಯಾಯಗಳಲ್ಲೆಲ್ಲ ಇದರ ವಿಸ್ತಾರ ಆಗಿರುವಂತ. ಪ್ರಪತ್ತಿ ಮಾಡೋದಕ್ಕೆ ಯಾರು ಯಾವ ಜಾತಿ ಆಗ್ಬೇಕು, ಯಾವ ವರ್ಣ ಆಗ್ಬೇಕು, ಯಾವ ಕಾಲ ಆಗ್ಬೇಕು, ಏನೂ ಇಲ್ಲ. ಯಾವಾಗ ಭಗವಂತನಲ್ಲಿ ನಾನು ನನ್ನನ್ನು ರಕ್ಷಿಸಿಕೊಳ್ಳೋದಕ್ಕಾಗಲ್ಲ, ನೀನು ಬಿಟ್ಟು ಬೇರೆ ಅನ್ಯರು ಆಗೋಲ್ಲ ಅನ್ನುವಂತ ದೃಢವಾದಂತಹ ಒಂದು ನಿಲವನ್ನ ನಾವು ಪಡೆದಾಗ ಅವನಲ್ಲಿ ಶರಣಾಗಲ್ಲ ಆಗೋದಂತದ್ದು. ಅದರಿಂದ ಯಾವ ರೀತಿಯ ಪರೀಕ್ಷೆಗಳು ಇಲ್ಲ ಅಂತ. ಈ ಭಾಗದಲ್ಲಿ ಅಧಿಕಾರಿಯ ಕೃತ್ಯವನ್ನು ನಿರೂಪಿಸಿ. ಅಧಿಕಾರಿ ಯಾರು? ಏನನ್ನು ಬೇರೆ ಇದನ್ನ ಮಾಡೋದಕ್ಕೆ ಸಾಧ್ಯ ನೋಡಿ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗಗಳು ಇವೆಲ್ಲ ಮಾಡೋದಕ್ಕೆ ನನಗೆ ಆಗೋಲ್ಲ. ನ ಧರ್ಮ ಸ್ತೋಸ್ಮಿ ನ ಚ ಆತ್ಮನಲ್ಲಿ ನ ಭಕ್ತಿಮ ಚರಣಾರವಿಂದೇ ಸತಿಂಚನ ಅನನ್ಯಗತಿ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯ ಅಂತ ಹೇಳ್ತಾರಲ್ಲ. ಏನು ಇಲ್ದಲೇ ಇರೋದು ಕ್ವಾಲಿಫಿಕೇಶನ್ ಇದೆ. ಆ ಅಧಿಕಾರಿಯ ಕೃತ್ಯವನ್ನು ನಿರೂಪಿಸಿ
ಶರಣಾಗತಿಯನ್ನು ಸ್ವೀಕರಿಸಿದ ಪರಮಾತ್ಮನ ಕೃತ್ಯವನ್ನ ಅತ್ಯಂತ ಖಚಿತವಾಗಿ ಆದರೆ ಸಂಗ್ರಹವಾಗಿ ನಿರೂಪಿಸಿದೆ. ಶರಣಾಗತಿಯಲ್ಲಿ 3 ಭಾಗಗಳಿವೆ. ಪೂರ್ವ ಕೃತ್ಯ, ತತ್ಕಾಲ ಕೃತ್ಯ, ಉತ್ತರ ಕೃತ್ಯ ಅಂತ ಹೆಸರು. ಪೂರ್ವ ಕೃತ್ಯವಾದರೂ ಮಹಾವಿಶ್ವಾಸಗಳನ್ನು ಸಂಪಾದಿಸಿಕೊಂಡು ಉಪತ್ತಿಯನ್ನು ಮಾಡಬೇಕಾದ್ರೆ ಅವನಿಗೆ ಏನಿರ್ಬೇಕು ಅಂದ್ರೆ, ಭಗವಂತ ನನಗೆ ರಕ್ಷಕ, ನನ್ನನ್ನು ನಾನು ರಕ್ಷಿಸಿಕೊಳ್ಳೋದಕ್ಕಾಗಲ್ಲ, ಅದರಿಂದ ಆತ್ಮದ ಉದ್ಧಾರವನ್ನ ನಾನು ಈ ಶರೀರದಲ್ಲಿ, ಮನುಷ್ಯ ಶರೀರದಲ್ಲಿ ನಾನು ಪಡೆಯಬೇಕು. ವೈಷ್ಣವ ಸ್ತ್ರೀನೋ, ಬ್ರಾಹ್ಮಣನೋ, ಕ್ಷತ್ರಿಯ, ವೈಷ್ಣವ, ಶೂದ್ರನೋ, ಪಂಚಮನೋ, ಯಾರೇ ಆಗಲಿ ಮನುಷ್ಯ. ಅದಕ್ಕಾಗಿ ಅವಿವೇಕ, ವಿಮೋಕ, ಕ್ರಿಯಾ, ಕಲ್ಯಾಣ, ಅನವಿದ್ಯ ಮೊದಲಾದ ಸಾಧನೆ ಸಪ್ತಕಗಳನ್ನು ಅಳವಡಿಸಿಕೊಳ್ಳಬೇಕಾದದ್ದು. ಪ್ರಪನ್ನನಿಗೆ ಮಹಾವಿಶ್ವಾಸ, ಕಾರ್ಪಣ್ಯ ಇದು ಅತ್ಯಂತ ಅವಶ್ಯಕ. ಖಂಡಿತ ಅವನು ರಕ್ಷಿಸ್ತಾನೆ ಅನ್ನುವಂತಹ ಪೂರ್ಣವಾದ ವಿಶ್ವಾಸ. ಆತ್ಮಗುಣಗಳ ಸಂವರ್ಧನೆ ಅಷ್ಟು ಮಟ್ಟಿಗೆ ಆಗ್ಬೇಕು, ಆಗಲೇಬೇಕು. ಆತ್ಮಗುಣಗಳ ಸಂವರ್ಧನೆ ಏನು? ಆತ್ಮಗುಣಗಳು నేను ಹೇಳಿದ್ದು ಅಷ್ಟಗುಣಗಳ ಆವಿರ್ಭಾವ ಆಗುತ್ತೆ ಕರ್ಮದ ಸೂಕ್ಷ್ಮ ಶರೀರ ಹೋದಾಗ. ಅಪಹತ ಪಾಪ್ಮ, ದ್ವಿಜರೋ, ನಿವೃತ್ಯು, ವಿಜಿಗತ್ಸಹ, ಅಪಿಪಾಸಃ, ಸತ್ಯಕಾಮ, ಸತ್ಯ ಸಂಕಲ್ಪ, ಈ ಎಲ್ಲ ಗುಣಗಳು ಆತ್ಮದ್ದು. ಆ ಗುಣಗಳ ವರ್ಧನೆಯನ್ನು ಇಲ್ಲಿ ಮಾಡ್ಕೊಳ್ಬೇಕು. ಈ ಆತ್ಮ ಅನ್ನೋದು ಹಿಂದೆಂದಿಗೂ ಶಾಶ್ವತ. ಹಿಂದೇನೋ ಇತ್ತು, ಇವತ್ತು ಇದೆ, ಮುಂದಕ್ಕೂ ಇದೆ, ಅದಕ್ಕೆ ಅಳಿವಿಲ್ಲ. ಅದನ್ನ ಅಸ್ತ್ರಶಸ್ತ್ರಗಳು ಯಾವುದರಿಂದಾನೂ ಕೂಡ ಛೇದಿಸೋಕ್ಕಾಗಲ್ಲ, ಬೆಂಕಿ ಸುಡೋದಕ್ಕಾಗಲ್ಲ ಆತ್ಮವನ್ನ. ಅದನ್ನ ತಗೊಂಡೋಗಿ ಸುಡೋದು ಯಾವುದನ್ನ? ಶರೀರವನ್ನು ಇಷ್ಟ. ಆ ಶರೀರ ಭಗವಂತ ಕೊಟ್ಟಿದ್ದು, ಅದು ಪ್ರಕೃತಿಗೆ ಸೇರಿದ್ದು. ಆತ್ಮ ಸತ್ತಿಲ್ಲ, ಅದು ಹಿಂದೇನೂ ಇತ್ತು. ಏನು ಅಂದ್ರೆ ದಿವಸಕ್ಕೆ ಒಂದೊಂದು ಶರ್ಟ್ ಹಾಕೊಂಡಾಗೆ ಇವತ್ತೊಂದು ಈ ಬಟ್ಟೆ, ನಾಳೆ ದಿವಸ ಇನ್ನೊಂದು. ಹಾಗೆ ಅನೇಕ ಜನ್ಮದಲ್ಲಿ, ಅನೇಕ ಕೋಟಿ ಜನ್ಮಗಳಲ್ಲಿ ಒಂದಾದ್ಮೇಲೆ ಒಂದು ಶರೀರಗಳು. ಪತಂಜಲಿ ಯೋಗ ಸೂತ್ರದಲ್ಲಿ 84 ಲಕ್ಷ ಜನ್ಮಗಳು ಪಡೆದ ಮೇಲೆ ನಿನಗೊಂದು ಮನುಷ್ಯ ಶರೀರ ಸಿಕ್ಕಿದೆ. ಈ ಮನುಷ್ಯ ಶರೀರ ಸಿಕ್ಕಿದ ಮೇಲೆ ನಿನ್ಗೆ 800 ಜನ್ಮ ಆಗಿದೆ. ಆಮೇಲೆ ಈ ವೈಷ್ಣವತ್ವ ಪ್ರಾಪ್ತಿ ಅಂದ್ರೆ ವಿಷ್ಣುವೇ ನನಗೆ ಮೋಕ್ಷಕ್ಕೆ ದಾಯಕನೇನೋ ಅನ್ನುವಂಥದ್ರ ಅರಿವು ಚೆನ್ನಾಗಿ ಉಂಟಾಗ್ಬೇಕು. ಸೂರ್ಯನ ಉಪಾಸನೆ, ಶಿವನ ಉಪಾಸನೆ, ದೇವತಾಂತರಗಳು ಇವುಗಳೆಲ್ಲ ಮಾಡಿಕೊಂಡು ಕರೆಗೆ ಬಂದಿರೋದಿಲ್ಲ. ಅದನ್ನೇ ಆಳ್ವಾರಗಳು ಬಹಳ ಹೇಳಿದ್ದು, ಓಡಿ ಓಡಿ ಫಲ ಪಿರಪ್ಪ ಅಂತ ಹೇಳಿ ಒಂದು ಜನ್ಮನಿಂದ ಇನ್ನೊಂದು ಜೊತೆ ಓಡಿ ಅನೇಕ ಜನ್ಮಗಳನ್ನು ಪಡೆದು ಪಾಡಿ ಆಡಿ ಬಳಿಯೇರಿ ಕಂಡಿರಿ. ಏನೆಲ್ಲ ಆಯ್ತು, ಎಲ್ಲದರಲ್ಲೂ ಓಡಾಡಿ ಮಾಡಿ ಏನೋ ಅನುಭವಗಳು, ಆಸ್ತಿನೋ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಅದು ಇದ್ದು ಏನೇನೋ ಭೋಗಗಳು ಅಂತ ಅದನ್ನೆಲ್ಲ ಅನುಭವಿಸಿ ಎಲ್ಲ ಆಗಿ ಆಡಿ ಆಡಿ ಬಳಿಯೇರಿ ಕಂಡಿರಿ. ಅನೇಕ ಜನ್ಮಗಳಲ್ಲಿ ಬಂದ್ರಿ, ಕಷ್ಟಗಳನ್ನು ಸುಖಗಳನ್ನು ಅನುಭವಿಸಿದೆ. ಕಷ್ಟವನ್ನು ಸುಖ ಸಿಗುತ್ತೆ ಸಿಗುತ್ತೆ ಅನ್ನೋ ಭ್ರಮೆಯಲ್ಲೇ ಕಳೆದ್ರಿ. ಮತ್ತೆ ಮತ್ತೆ ಇನ್ನೂ ಅದರಲ್ಲಿ ಹೋಗ್ತೀರಾ. ಯಾವ್ಯಾವುದೋ ದೇವತೆಗಳನ್ನ ಆಶ್ರಯಿಸಿದ್ರಿ, ಏನೇನೋ ಸಿದ್ಧಿಗಳನ್ನು ಪಡ್ಕೊಂಡ್ರಿ. ಏನ್ ಸಿಕ್ತು ನಿಮ್ಗೆ? ಆತ್ಮದ ಉದ್ಧಾರ ಆಯ್ತು, ಮರು ಹುಟ್ಟು ಅನ್ನೋದು ಇಲ್ಲದಂತೆ ಮಾಡ್ಕೊಳ್ಳೋಕೆ ಸಾಧ್ಯ ಆಯ್ತೆ. ಇನ್ನಾದ್ರೂ ಈಗ ಈ ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಈಗಲಾದ್ರೂ ಅದರ ಸಾರ್ಥಕತೆ ಮಾಡೋ ಒಂದು ಬೇಡವೆ? ಇದು ಬೈಕೆ ಬರಬೇಕಂತ. ಅದಕ್ಕೆ ಮೊದಲಿನ ಜನ್ಮಗಳಲ್ಲಿ ಇದೆ ಏನೋ ಸುಖದ ವಿಶೇಷ, ಮನುಷ್ಯ ಜನ್ಮ ಸಿಕ್ತು, ಅದರಲ್ಲೂ ಮಾಡಿದಂತಹ ಮಹತಾ ಪುಣ್ಯ ಪಣ್ಯೇನ ಅದರಿಂದ ವೈಷ್ಣವ ಜನ್ಮವೂ ಸಿಕ್ತು. ಇಲ್ಲೂ ಕೂಡ ಏನೋ ಮತ್ತೆ ಇಲ್ಲಿನ ಭೋಗಗಳೇ ಬಹಳ ಮುಖ್ಯವಾದದ್ದು. ಹಣ ಮಾಡಬೇಕು, ಹೆಚ್ಚು ಹೆಚ್ಚು ಶೇರ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದ್ರಲ್ಲಿ ಮಾಡಬೇಕು, ಇದ್ರಲ್ಲಿ ಮಾಡಬೇಕು. ಪ್ರಧಾನ ಗುರಿ ಏನು ಅಂದ್ರೆ ಚೆನ್ನಾಗಿ ಹಣ ಮಾಡ್ತಾರೆ. ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡ, ಒಬ್ಬೊಬ್ಬರಿಗೂ ಒಂದೊಂದು ಸಾರು. ಅಲ್ಲಿ ಕರ್ಕೊಂಡು ಹೋಗೋಕೆ ಒಬ್ಬ ಪರ್ಸನ್, ಸ್ಕೂಲ್ ಕರ್ಕೊಂಡು ಹೋಗಿ ಬಿಟ್ಟು ಬರೋಕೆ, ಆಮೇಲೆ ಸಂಗೀತಕ್ಕೆ, ಇನ್ನೊಂದು ಆಟಕ್ಕೆ, ಇನ್ನೊಂದು ಯಾವುದಕ್ಕೋ, ಪ್ರತಿ ಒಂದೊಂದಕ್ಕೂ ಬೆಳಗಿಂದ. ಸೊ 4-5 ಜನರು ಡ್ರೈವರ್ಗಳು ಜೊತೆಗೆ ಇವರುಗಳೆಲ್ಲ ಅವರವರು ಅವರ ಕೆಲಸ ಎಲ್ಲ ಮಾಡ್ತಾರೆ. ನಾನು ನನ್ನ ಮಗಳಿಗೆ ಅಥವಾ ಮಗನಿಗೆ ಎಲ್ಲ ಸವಲತ್ತುಗಳನ್ನು ನೀಡಿದ್ದೇನೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ದುಡ್ಡು ಬೇಕು. ಅದಕ್ಕಾಗಿ ನಾನು ಯಾವಾಗ್ಲೂ ಸದಾ ಬಿಸಿ ಆಗುತ್ತೆ. ನನಗೆ ಕುಟುಂಬ ಬೇಡ, ಹಣ ಬೇಡ, ಇದು ಜನ ಬೇಡ, ಆಹಾರ ಬೇಕಿಲ್ಲ ಅಂದ್ರೆ ಯಾವ್ದು ಪ್ರಧಾನವಲ್ಲ. ಏನ್ ತಿಂದು ಏನೋ ಸಿಂದ್ರೆ ಏನಾದ್ರೂ ಆಯ್ತು, ದುಡ್ಡು ಮಾಡ್ಬೇಕು. ದುಡ್ಡು 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 ದುಡ್ಡಿನಿಂದ ಎಲ್ಲವನ್ನೂ ಪಡಿತೀನಿ ಅನ್ನೋ ಭ್ರಮೆಯಲ್ಲೇನೆ
ಅತ್ಯಂತ ಅಮೂಲ್ಯವಾದಂತಹ ವೈಷ್ಣವ ಜನ್ಮ ಅದನ್ನ ಕಳ್ಕೊಳ್ತಾ ಇದ್ದಾರೆ. ಅದರದ್ದು ಅರಿವು ಯಾವಾಗ ಅವ್ರಿಗೆ ಉಂಟಾಗುತ್ತೆ, ಭಗವಂತ ಉಂಟು ಮಾಡಬೇಕಷ್ಟೇ. ಪ್ರಾರ್ಥನೆ ಮಾಡೋಣ. ಅಷ್ಟೇನೆ, ಅದೇನೇ ಸಾಧನೆ. ಬೇಕಾದಷ್ಟು ಮಾಡಿದ್ದಾಯ್ತು, ದುಡ್ಡು ಇವೆಲ್ಲ ಅಂತ. ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬೊಬ್ಬರಿಗೆ ಬಹುನಾಮ್ ಜನ್ಮನಾಮಂತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಎಷ್ಟು ಜನಕ್ಕೆ ನಾನು ಸಂಪಾದನೆ ಮಾಡಿದ್ ಸಾಕು, ನನಗೆ ನಾನು ಇಲ್ಲಿ ಇರೋ ತನಕ, ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರುಗಳಿಗೆ ಏನೇನಾಗ್ಬೇಕು ಅದಕ್ಕೆಲ್ಲ ಮಾಡಿಟ್ಟಿದ್ದೀನಿ. ಇನ್ನಾದ್ರೂ ನಾನೇನಾದ್ರು ಒಂಚೂರು ಆತ್ಮದ ಉದ್ಧಾರಕ್ಕೆ ಮಾಡೋಣ, ಯೋಚನೆ ಮಾಡೋಣ ಅನ್ನೋ ಬರುತ್ತೇನು? ಎಷ್ಟು ಜನಕ್ಕೆ ಈ ಅರಿವುಂಟಾಗತ್ತೆ? ಅಷ್ಟರಲ್ಲೇ ಮಾಡಿ. ಅದಕ್ಕೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ಗಳು, ಮತ್ತೊಂದು ಹೋಗಿ ಚಂದ ಸಂತೋಷವಾಗಿದ್ದಾರೆ. ಅವ್ರಿಗೆ ಎಲ್ಲ ಸೌಲಭ್ಯಗಳು ಇದೆ. ಯಾವಾಗ ಇವರಿಗೆ ಉಂಟಾಗೋದು? ಆತ್ಮದ ಉದ್ಧಾರ ಯಾವಾಗ ಇವರಿಗೆ? ಇದು ಭಗವಂತನ ಕೃಪೆ ಇರಬೇಕು. ಇವರೇನಾದ್ರು ಸಿದ್ಧತೆ ಮಾಡಿರ್ಬೇಕು. ಬರೀ ಭೋಗಗಳಲ್ಲೇ ತಲ್ಲಿನರಾಗಿದ್ದವ್ರಿಗೆ ಯಾಕೆ ಬಂದಿ ಜೀವದೆ ವ್ಯರ್ಥವಾಗಿ ಯಾವತ್ತೋ ಒಂದು ದಿವಸ ಬೀಳೋದು. ಏನಾದ್ರು ಗೊತ್ತಾಗುತ್ತಾ? ಯಾವ ಡಾಕ್ಟರ್ ಹತ್ರ ಎಲ್ಲಿ ಹೋಗಿ ಯಾವ್ದು ಸ್ಪೆಷಾಲಿಟಿನೋ ಏನೇನು ಇದಕ್ಕೆ ಹೋದ್ರು ಕೂಡ ಅಷ್ಟೇ. ಅಂದ್ರೆ ಏನಾದ್ರು ಆತ್ಮದ ಉದ್ಧಾರಕ್ಕೆ ಏನಾದ್ರು ಮಾಡ್ಲಿಕ್ಕಾಗುತ್ತಾ? ಈ ಶರೀರಕ್ಕೆ ಕಂಫರ್ಟ್ಸ್ ಎಷ್ಟು ಕೊಡ್ಬೋದು ಅಷ್ಟನ್ನು ಕೊಡ್ಬೋದು. ಇನ್ನೊಂದು ದಿವಸಕ್ಕೆ ಅಷ್ಟೊತ್ತು ಸಹಸ್ರ ಸಹಸ್ರ ಅಲ್ವಲ್ಲ, ಈ ಲಕ್ಷಗಳಲ್ಲಿ ಸರಿ ಸಂಪಾದನೆ ಮಾಡಿದ್ದಾನೆ, ತಂದು ಸುರಿ ಅದಕ್ಕೆ. ಹೀಗೆ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ಶರೀರನ. ಅವ್ರಿಗೆ ಅರಿವು ಉಂಟಾಗೋದಕ್ಕೆ ಯಾವಾಗ ಟೈಮ್ ಇಲ್ಲ ಅವರಿಗೆ. ಬೇರೆ ಆತ್ಮದ ಉದ್ಧಾರಕ್ಕೆ ಏನಾದ್ರು ಯೋಚನೆ ಮಾಡೋದಕ್ಕೆ. ಮನುಷ್ಯ ಜನ್ಮದ ಧರ್ಮ ಪಾಲನೆ ಆಗ್ತಿದ್ಯಾ? ಎಲ್ಲ ಹಣದ ಒಂದು ಸಿಗುತ್ತೆ ಅನ್ನೋ ಒಂದು ಭ್ರಮೆನಲ್ಲೇನೆ ಎಲ್ಲವನ್ನು ಕಳೀತಾರೆ. ಬಹಳ ಘೋರವಾಗಿದೆ. ಇವರ ಉದ್ಧಾರ ಹಿಂಗೆ. ಭಗವಂತ ನೀನೇ ರಕ್ಷಿಸು ಅಂತ ಅವರಲ್ಲಿ ಹೇಳಿ ನಾವು ಬಿಡಬೇಕಷ್ಟೆ. ನನಗೆ ಮಹಾವಿಶ್ವಾಸ, ಕಾರ್ಪಣ್ಯ ಅದು ಅವಶ್ಯಕ. ಇಲ್ಲಿಯ ಭೋಗಗಳು ಇದೆಲ್ಲ ಇದು ಏನು ಒಂದು ನಾಯಕ ಮಾಯ ಓಡನಂದವ ಇದೆಲ್ಲ ಬೇಕಾದಷ್ಟು ರಾಜಾದಿ ರಾಜ. ನೆಕ್ಸ್ಟ್ ಮೊಮೆಂಟ್ ಬಿಸ್ನೆಸ್ ಏನ್ ಸಿಕ್ಕಾಪಟ್ಟೆ ಮಾಡಿ ಬೇಕಾದಷ್ಟು ಒಂದೇ ಒಂದು ದಿವಸದಲ್ಲಿ ಅಷ್ಟು ಹೊಡ್ಕೊಂಡು ಹೋಯ್ತು. ಇಲ್ಲ ಯಾಕೆ? ಭಗವಂತನ ಸಂಕಲ್ಪ ಇದ್ದಿದ್ದಷ್ಟೇ. ಇವತ್ತು ಅವನ ರಾಜಾದಿ ರಾಜ, ನಾಳೆ ದಿವಸ ದರಿದ್ರ ದೊಡ್ಡ ಮಡಕೆ ಚೂರನ್ನು ಇಟ್ಕೊಂಡು ಹಸುವಾಗ್ತಾ ಇದೆ ಅಂತ ಚಿನ್ನ ತಟ್ಟೆನಲ್ಲಿ ತಿಂತಾ ಇದ್ದಾನೆ. ಆ ಸ್ಥಿತಿಗೆ ಬಂದ. ಅದನ್ನು ನಂಬಿದವ್ರ ಸ್ಥಿತಿ ಏನಾಗುತ್ತೆ? ಅದರಿಂದ ಬೇಸಿಕ್ಕಾಗಿ ನಾವು ಏನಾಗಿದ್ದೇವೆ, ಬ್ರಾಹ್ಮಣ ಜನ್ಮವನ್ನು ಸಾರ್ಥಕತೆಗೆ ಏನ್ ಮಾಡಿದ್ದೀವಿ, ವಾಟ್ ಈಸ್ ದಟ್ ಒಂದು ದಿವಸದಲ್ಲಿ ನಿತ್ಯ ನೈಮಿತ್ತಿಕ ವರ್ಣಾಶ್ರಮ ಧರ್ಮಗಳು ಇವುಗಳ ಆಚರಣೆ ಅದಾಗ್ತಿದೆಯೋ? ಹಾಗಾದ್ರೆ ಇಲ್ಲಿ ಅಧ್ಯಾತ್ಮ ಹೇಳ್ಬೇಕಾದ್ರೆ ಅದನ್ನೆಲ್ಲ ನಿಂದಿಸ್ತಾರ. ಇನ್ನು ಸಂಪಾದನೆ ಮಾಡೋದು ಬೇಡ ಅಂತ, ಒಳ್ಳೆ ಡ್ರೆಸ್ ಹಾಕೊಳ್ಳೋದು ಬೇಡವಾ, ಉತ್ತಮವಾದಂತಹ ಬಾಳು ಇಲ್ಲಿ ಕಂಫರ್ಟಬಲ್ ಲೈಫ್ ಇದೆಲ್ಲ ಬೇಡ ಅಂತ ಹೇಳಿಲ್ಲ ಅಧ್ಯಾತ್ಮ. ಆದ್ರೆ ಇದೇ ಪ್ರಧಾನ, ಇದೇ ಅಲ್ಟಿಮೇಟ್, ಇದೇ ಕಡೆಗೆ ಅಂತಿಮ ಅನ್ಕೊಳ್ಳೋದು ಬೇಡ. ಇದಕ್ಕೆಲ್ಲ ಒಂದು ಲಿಮಿಟ್ ಸಿಗುತ್ತೆ. ಇದು ಯಾವುದು ನೀವೇನೇನ್ ಮಾಡಿದ್ರು ಇದನ್ನೆಲ್ಲ ನೀವು ತಗೊಂಡು ಹೋಗ್ತಿರೋ ಜೊತೆನಲ್ಲಿ ಶರೀರ ಬಿಟ್ಟಾಗ ಅದರ ಅರಿವನ್ನ ಸ್ವಲ್ಪ ತಗೊಳ್ಳಿ. ಅದರಿಂದ ಇದು ಬೇಡವೇ ಬೇಡ ಅಂತ ಹೇಳೋದು, ಇದು ಪ್ರಧಾನವಾಗಬಾರದು ಅಷ್ಟೇ. ಹಾಗಾದ್ರೆ ಯಾವುದು ಪ್ರಧಾನ? ಮನುಷ್ಯ ಶರೀರ ಪಡೆದಿದ್ದೇವಲ್ಲ, ಇದರ ಸಾರ್ಥಕತೆ ಮಾಡ್ಕೊಳ್ಳಿ. ದೇವತೆಗಳಿಗೂ ಸಾಧ್ಯವಾಗದಂತಹ ಸ್ಥಿತಿ, ಆ ಒಂದು ಸುವರ್ಣ ಅವಕಾಶ ಮನುಷ್ಯ ಶರೀರದಲ್ಲಿ. ಯಾಕಂದ್ರೆ ಆತ್ಮದ ಉದ್ಧಾರಕ್ಕೆ ಇಲ್ಲಿಯೇ ಮಾಡ್ಬೇಕೆ ಹೊರತು ಬೇರೆ ಎಲ್ಲೂ ಆಗೋಲ್ಲ. ಪ್ರಾಣಿಯಾಗಿದ್ದಾಗ ಹಾಕೋಕ್ಕಾಗೋಲ್ಲ, ಸ್ಥಾವರ ಜಂಗಮಗಳೆಲ್ಲ ಆಗೋಲ್ಲ. ಇಲ್ಲ ದೇವತೆಗಳು ಗಂಧರ್ವರು ಅವರೋ ಇವರೋ ಅಂತಂದ್ರೆ ಇಲ್ಲ. ಬ್ರಹ್ಮನಿಂದ ಹಿಡಿದು ಒಂದು ಕೀಟದವರೆಗೆ, ಆ ಬ್ರಹ್ಮ ಕೀಟ ಪರ್ಯಂತ ಎಲ್ಲ ಕರ್ಮದ ಫಲವನ್ನು ಅನುಭವಿಸುವುದಕ್ಕೆ ಅವರವರು ಮಾಡಿದ ಸುಕೃತ ದುಷ್ಕೃತಗಳಿಗೆ ಸರಿಯಾಗಿ ಆಯಾ ಜನ್ಮಗಳು. ಆದ್ರೆ ಆತ್ಮದ ಉದ್ಧಾರಕ್ಕೆ ಇಲ್ಲಿ ನಾವು ಸಾಧಿಸಬೇಕಾಗಿದೆ. ಅದರಿಂದ
ಅಷ್ಟಗುಣಗಳ ಸಂವರ್ಧನೆ, ತತ್ಕಾಲ ಕೃತ್ಯ ಅಂದ್ರೆ ಸರ್ವಲೋಕ ಶರಣ್ಯನಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ತನ್ನನ್ನು ತನ್ನ ರಕ್ಷಣೆಯ ಭಾರವನ್ನು ಒಪ್ಪಿಸೋದು. ಮಾಂ ಮದೀಯಂಚನುಕಿಲಂ ಚೇತನ ಅಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಕೇವಲದ ಸ್ವೀಕೃತ ಸ್ವಯಂ. ನನ್ನನ್ನು ನನಗೆ ಸೇರಿದ ಸಮಸ್ತ ಸ್ಥಿರಚರ, ಅದು ಜೀವವೋ ಅಜೀವವೋ, ಚರ ಅಚರ, ಎಲ್ಲವನ್ನು ನಿನ್ನ ರಕ್ಷಣೆಗೆ ಒಪ್ಪಿಸ್ತೇನೆ. ನನ್ನನ್ನು ನನ್ನ ರಕ್ಷಣೆಯ ಭಾರವನ್ನು, ಅದು ಪ್ರಪತ್ತಿ ಶರಣಾಗತಿ. ಮದೀಯಂಚನಿಖಿಲಂ ಚೇತನ ಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಕೇವಲದ ಸ್ವೀಕರಿಸುವೆ. ಅಲ್ಲೂ ಕೂಡ ಸುಲಭ ಮಾಡೋದಕ್ಕೆ ನೀವು ಆಚಾರ್ಯರ ಮುಖಾಂತರ ಮಾಡಿ. ನೇರವಾಗಿ ನೀವು ಮಾಡಿದ್ರೆ ಹೋಗ್ತಾನೋ ಇಲ್ವೋ ಅನ್ನೋ ಸಂದೇಹ, ಇಲ್ಲಾದ್ರೆ ಅದು ಖಾತ್ರಿ ಖಂಡಿತ ಅಂತ. ಹಾಗೆ ಅವನಿಗೆ ಭಾರ ಒಪ್ಪಿಸಿದ ಮೇಲೆ ಉತ್ತರ ಕೃತ್ಯ, ಇದೆಲ್ಲ ಬಹಳ ದೊಡ್ಡದಾಗಿ ಚರ್ಚೆ ಮಾಡಿದ್ದಾಗಿದೆ ರಹಸ್ಯ ಸಾರದಲ್ಲಿ. ಉತ್ತರ ಕೃತ್ಯ ಅಂತಾನೆ ಒಂದು ಅಧಿಕಾರ. ಪರಮಾತ್ಮನಿಗೆ ಆತ್ಮವನ್ನು ಒಪ್ಪಿಸಿದ ವಿಷಯದಲ್ಲಿ ಯಾವ ಆತಂಕವೂ ಇಲ್ಲದಂತೆ ನಿರ್ಭಯನಾಗಿ ಸ್ವಾಮಿಯ ಅನುಗ್ರಹವನ್ನೇ ಎದುರು ನೋಡ್ತಾ ನಿಶ್ಚಿಂತೆಯಿಂದ ಇರತಕ್ಕದ್ದು. ಅವನು ಯಾವಾಗ ಕರೀತಾನೋ ಅವಾಗ ಹೋಗೋದು. ಅಲ್ಲಿಯ ತನಕ ಅವನ ಮನಸ್ಸಿಗೆ ವಿರೋಧವಾದ ಯಾವ ಕೆಲಸವನ್ನು ಕೂಡ ಕಾಯ ವಾಚ ಮನಸ್ಸ ಮಾಡದೇ ಇರುವಂತ. ಏನೇನು ಬರುತ್ತೋ ಜೀವನದಲ್ಲಿ ಪ್ರಪತ್ತಿ ಆದ ಮೇಲೆ ಎಲ್ಲವೋ ಭಗವತ್ ಪ್ರಸಾದ, ಅಷ್ಟವೋ ಸುಖವೋ ಎಲ್ಲವೋ ಅಷ್ಟು. ಯಾಕೆಂದ್ರೆ ಈ ಕಷ್ಟ ಸುಖ ಏನಿದ್ರು ಎಲ್ಲ ಇಲ್ಲೇ ನಿಲ್ಲಿಸ್ಬಿಡ್ಬೇಕು. ಅಲ್ಲಿ ಹೋದ್ಮೇಲೆ ಬರೀ ಸುಖವಷ್ಟೇನೆ, ಕಷ್ಟ ಅನ್ನೋದು ಇಲ್ಲವೇ ಇಲ್ಲ. ಆ ಸುಖಕ್ಕೆ ಮಾಡಿ ಇಲ್ಲಿ ಬರೋದನ್ನು ಏನಾದ್ರು ಕೊಡ್ಗಣ್ಣು, ಕೊಡದಿದ್ರೆ ಬಿಡ್ಲಣ್ಣು, ನಾವೆಲ್ಲ ಅವನಿಗೆ ಬಚ್ಚ. ಇದು ಸಂಬಂಧ. ಅವನು ಹಾಕಿದ ತಾಳ್ಗಂಡು, ಕಣ್ಣು ಮುಚ್ಕೊಂಡು ಹೇಳ್ದಂಡು. ಏನೇನು ಬರ್ತದನ್ನೆಲ್ಲ ಧೈರ್ಯವಾಗಿ ಇರಿಸಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಮಾತ್ರ ಇರಲಿ. ರೋಗವೋ ರುಜಿನವೋ ಕ್ಲೇಶವೋ ದುಃಖವೋ ಎಲ್ಲವೂ ಅಷ್ಟೇ. ಯಾಕೆ ಬರುತ್ತೆ? ನಾವು ಮಾಡಿದ ಕರ್ಮದ ಪ್ರಕಾರ ಪ್ರಾರಬ್ಧಂ ಉಪೋಕ್ತವ್ಯಂ, ಅದನ್ನೆಲ್ಲ ಅನುಭವಿಸ್ಬಿಟ್ಟು ಇದೆಲ್ಲ ನಮ್ಮ ಗುರಿಯಾಗಿರೋದು ಅಂತೇಳಿ ಭಗವಂತನಲ್ಲೇ ಶರಣಾಗ್ಬಿಟ್ರೆ ಅವನು ಬೆಟ್ಟದಾಗೆ ಬಂದಂತ ಸಮಸ್ಯೆಗಳು ಎಲ್ಲವನ್ನು ಕೂಡ ಅತಿ ಎತ್ತು ಇಷ್ಟು ಹಗುರವಾಗಿ ಅವನು ಮುಗಿಸ್ಬಿಟ್ಟು ಈ ರಣ ನದಿ, ಸಂಸಾರ ನದಿ ಇದೆಯಲ್ಲ, ಅದರಲ್ಲಿ ದಾಟಿಸ್ತಾನ ನಂಬಿಗನೇ. ಅವನಿಗೆ ಭಾರವನ್ನು ಒಪ್ಪಿಸಿದರೆ ಅದಕ್ಕಾಗಿ ಅವನ ಅನುಗ್ರಹವನ್ನೇ ಎದುರುತ್ತಾನೆ. ಕಾಯ್ತಾ ಇದ್ದೇನೆ, ಯಾವಾಗ ನಿನ್ನ ಕೃಪೆ, ನಿತ್ಯ ಕೈಂಕರ್ಯವನ್ನ ನನಗೆ ಯಾವತ್ತು ನೀನು ನನಗೆ ಅನುಗ್ರಹಿಸ್ತೀಯ. ಅದನ್ನು ಅನುಗ್ರಹಿಸೋ ತನಕ ನಿನ್ನ ಬಗ್ಗೆ, ನಿನ್ನ ಗುಣಗಳ ಬಗ್ಗೆ ಇತಿಹಾಸ, ಪುರಾಣ, ಸ್ತೋತ್ರ ಸಾಹಿತ್ಯ, ದಿವ್ಯ ಪ್ರಬಂಧ, ಇವುಗಳ ಅರ್ಥಾನುಸಂಧಾನ, ಕಾಲಕ್ಷೇಪಗಳಲ್ಲಿ ವಾಸಿ ತುಂಬೋಗಿ ನಿಂತೋದು. ನನ್ನ ಸಮಯವನ್ನೆಲ್ಲ ಈಗ ಸದ್ವಿನಿಯೋಗ ಮಾಡ್ತೇನೆ. ಇನ್ನೆಲ್ಲ ಬಾಕ್ಯವಾದಂತ ಕೆಲಸಗಳನ್ನೆಲ್ಲ ಬರೀ ಮಾಡಬೇಕು, ಮಾಡುವಂತಹದ್ದಷ್ಟೇ. ಈಗ ಆಫೀಸ್ಗೋದು ಈಗ ಸಾಮಾನ್ಯವಾಗಿ ಮಾಡೋಂತಾರೇನು, ಕೆಲಸದಿಂದ ಚಕ್ಕರ್ ಅಂತ ಹೊಡಿಯಕ್ಕೆ ಹೋಗೋದು. ಹೋಗಿದ್ದಕ್ಕೆ ಅಯ್ಯೋ ತಗೊಳ್ತಾ ಇದ್ದೀನಿ ಸಂಬಳನ, ಸಿನ್ಸಿಯರಾಗಿ ಮಾಡೋಣ ಕರ್ತವ್ಯದ ದೃಷ್ಟಿಯಿಂದ. ಅದೆಲ್ಲ ಮಾಡಿ ಮುಗಿಸ್ಲಿ ಬಂದ್ರಿ, ಕೆಲಸದ್ದೆಲ್ಲ ಏನೇನಿತ್ತು, ಏನು ವ್ಯವಹಾರಗಳು ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದ್ಮೇಲೆ ಅದು ವ್ಯವಹಾರ ಮನೆಗೆ ತರಬಾರ್ದು. ಅಯ್ಯೋ ನಾಳೆ ದಿವಸ ಅದೇನ್ ಮಾಡ್ಬೇಕು, ಇದೇನ್ ಮಾಡ್ಬೇಕು, ಅದೆಲ್ಲ ಅಲ್ಲಿ ಬೆಳಗಿಂದ ಸಂಜೆ ತನಕ 8 ಗಂಟೆನೋ 10 ಗಂಟೆನೋ 12 ಗಂಟೆನೋ, ಈಗ 16-18 ಗಂಟೆ ಇವರು ಮಾಡೋದು. ಅಷ್ಟು ಕೆಲಸ ಮಾಡಿದ್ಮೇಲೆ ಅಲ್ಲಿಂದ ಬಿಟ್ಟು ಮನೆಗೆ ಬಂದ ಮೇಲೆ ಮತ್ತೆ ಅದನ್ನು ನಿಲ್ಸ್ಕೊಳ್ತಾ ಹೋಗ್ಬಾರ್ದು. ಒಮ್ಮೆ ಆಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಮೌನದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ ಬ್ರಹ್ಮಾನುಭವಿಯಾಗೋ ಹಾಗೆ ಬಾಳಿನಲ್ಲಿ ಎಲ್ಲಿಯೂ ಬೇಕು. ಕೆಲಸದ ಭಾಗ ಒಂದಷ್ಟು ಮಾಡಿದ್ಮೇಲೆ ಅದನ್ನ ಮರ್ತು ಬಿಡ್ಬೇಕು. ಮತ್ತೆ ಮಾನ ದಿವಸ ಹೋದ್ರೆ ಅದನ್ನ ನೋಡ್ಬೇಕು. ಇಲ್ಲಿ ಇದ್ದಾಗ ಇಲ್ಲಿ ಇದೇನು ಕೆಲಸ, ಮನೆಗೆ ಬಂದ ಮೇಲೆ ಮನೆಯದು. ಅದಕ್ಕೆ ವೆನ್ಯಾರೇನ್ರೋ ಬಿ ಎ ರೋಮನ್. ಹೊರಗೆ ಇಲ್ಲ, ಅಲ್ಲಿ ಹೋದಾಗ ಅಲ್ಲಿ ಕೆಲಸಗಳೇನೋ ಅದರಲ್ಲಿ ತಂದಿರುತ್ತೆ. ಯಾವಾಗ ಮನೆಯದು ಯೋಚನೆ ಬೇಡ. ಹೀಗೆ ಆ ಕೆಲಸ ಮಾಡಿ ಇದು ಭಗವಂತನಿಗೆ ಅರ್ಪಿಸಿ ನೆಮ್ಮದಿಯಿಂದ ಕರ್ತವ್ಯದ ದೃಷ್ಟಿಯಿಂದ ಮಾಡಿದ್ದೇನೆ, ನಿಮಗೆ ಪ್ರೀತಿಯಾಗ್ಲಿ. ಹಾಗೆ ಬಾಳಿನಲ್ಲೂ ಕೂಡ ಅಂಟಿಯೋ ಅಂಟದಂತ ಪುರುಷನೋ ಸ್ತ್ರೀನೋ, ತಂದೆನೋ ಮಗನೋ ಚಿಕ್ಕಪ್ಪನೋ, ಏನೇನ್ ಸಂಬಂಧಗಳು ಹೇಳ್ತಿರೋ ಇಲ್ಲ. ಹಾಗೇನೆ ಹೆಣ್ಣಿಗೂ ಕೂಡ ಅವೆಲ್ಲ ಕೆಲಸಗಳನ್ನ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾವುದರಲ್ಲೂ ಅಂಟುಕೊಳ್ಳದೆ ಆಯಾ ಕೆಲಸಗಳನ್ನು ಮಾಡಿ ಭಗವಂತನ ಸಂಪ್ರದಾಯ ಮಾಡ್ಬೋದು.
ಮಕ್ಕಳ ಭವಿಷ್ಯಕ್ಕೆ ಕಕ್ಕುಳಿತಗೊಳ್ಳಬೇಡ. ಪಕ್ಕ ಆಗುವುದು ಭಾಗ್ಯ ಎಂತಿಂತು ಜಗದಿ. ದಕ್ಕಿತೆ ಕುರು ಪಾಂಡು ತನೆಯರಿಗೆ ರಾಜ್ಯ ಸುಖ. ದಿಕ್ಕವರಿಗವರವರೇ. ಅಲ್ಲೂ ಅಷ್ಟೇ, ಅತಿಯಾಗಿ ಬೇಡ ಮಕ್ಕಳ ಬಗ್ಗೆನೂ. ಇದೀಗ ಸಾಧ್ಯ, ಏನೇನೋ ಬಿಡ್ತೀರಲ್ಲ ಅಂತ ಅನ್ನಿಸ್ಬೋದು. ಖಂಡಿತ ಅಷ್ಟೇ, ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಭಗವಂತನ ಪ್ರಾರ್ಥನೆ ಮಾಡಿ ಬಿಟ್ಬಿಡಿ ಭಗವಂತನಿಗೆ. ಮಾತಾಡ್ಸ್ಲೇಬೇಡಿ ಮಕ್ಕಳನ್ನು, ಎಲ್ಲ ಅವ್ರಿಗೆ ಸರಿಯಾಗಿ ಓದಿ ಅಂತ ಹೇಳಲೇಬೇಡಿ ಅಂತ ಹೇಳ್ತಾರೆ. ಹೇಳೋದು ನಿಮ್ ಕೆಲಸ, ಓದೋದು ಮಾಡೋದು ಅವನಿಗೆ ಬಿಟ್ಟು. ಭಗವಂತನ ಪ್ರಾರ್ಥನೆ ಮಾಡಿ ಅವನ ಕರ್ಮ ಸರಿಯಾಗಿ ಅವನು ಉತ್ತಮವಾಗಿ ಬಾಳಿ ಅಷ್ಟೇ. ಇದೇ ಅನ್ವಯ ಎಲ್ರಿಗೂ ಕೊಟ್ಟು, ಗಂಡರಿಗಾಗಿ ಹೆಂಡತಿ, ಹೆಂಡತಿಗಾಗಿ ಗಂಡನಾಗ್ಲಿ, ತಂದೆ ತಾಯಿ, ಪ್ರತಿ ಒಂದು ಸಂಬಂಧಗಳು ಕೂಡ ಆಗ್ತವೆ. ಕರ್ತವ್ಯದ ದೃಷ್ಟಿಯಿಂದ ನಾವಲ್ಲಿ ಯಾವ ಲೋಪವೂ ಆಗ್ಬಾರ್ದು. ಮಗನಾಗಿ ಏನು ಕೆಲಸಗಳು, ಕರ್ತವ್ಯಗಳು, ತಂದೆಯಾಗಿ, ಗಂಡನಾಗಿ, ಪತಿಯಾಗಿ, ಪಿತನಾಗಿ, ಈ ರೀತಿ ಎಲ್ಲವನ್ನು ಮಾಡ್ತಾ ಮನಸ್ಸನ್ನ ಭಗವಂತನ ಕಡೆಗೆ ತುಂಬಿಸ್ಬೇಕು. ನಾವಿಷ್ಟೆಲ್ಲ ತಲೆಗೆ ಹಚ್ಕೊಂಡು ಏನೆಲ್ಲ ಮಾಡಿದ್ರು ಕೂಡ ಅವನ ಸಂಕಲ್ಪ ಏನಿದೆಯೋ ಅದನ್ನು ಮೀರೋದಕ್ಕೆ ಸಾಧ್ಯ. ಸರಿ, ಅವನ ಸಂಕಲ್ಪ ಇದ್ದಂತಾಗ್ಲಿ, ನಾವು ಏನೂ ಮಾಡೋಲ್ಲ ಅಂತ ಅನ್ನೋದು ತಪ್ಪಾಗುತ್ತೆ. ಅವಾಗ ನಮ್ಮ ಕೆಲಸಗಳು, ಡ್ಯೂಟಿಗಳು, ತಂದೆ ತಾಯಿಯಾಗಿ ಏನು ಮಾಡ್ಬೇಕು ಅದು ಮಾಡಿ ಭಗವಂತನ ಬಿಟ್ಬಿಡೋದು. ಹಾಗೆ ಮನಸ್ಸನ್ನ ಈ ಎಲ್ಲದರಿಂದ ಅಂಟಿಕೊಳ್ಳದೆ ಇರುವಂತ ಸ್ಥಿತಿಗೆ ತರಬೇಕು. ಅದ್ರ ಕಷ್ಟ ಇದು, ಆದ್ರೆ ರೂಢಿಸ್ಬೇಕು. ಇದನ್ನೇ ನಾವು ಮಾಡ್ಬೇಕಾದ್ರೆ ನಿರ್ಭಯನಾಗಿ ಸ್ವಾಮಿಯ ಅನುಗ್ರಹವನ್ನು ಎದುರು ನೋಡ್ತಾ ನಿಶ್ಚಿಂತೆಯಿಂದ ಇರತಕ್ಕದ್ದು. ಶರಣ್ಯನಿಗೂ 3 ಕೃತ್ಯಗಳಿದೆ. ನಾವು ಶರಣಾಗತರಾದವರು. ಶರಣ್ಯ ಯಾರು? ಭಗವಂತ. ಅವನಿಗೆ ಪೂರ್ವ ಕೃತ್ಯ ಅಧಿಕಾರಿಗೆ ಮಹಾವಿಶ್ವಾಸಿಗಳು ಉಂಟಾಗುವಂತೆ ಅನುಗ್ರಹಿಸುವುದು. ತನ್ನನ್ನು ಆಶ್ರಯಿಸಿದವನಿಗೆ ಖಂಡಿತ ನನಗೆ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಅವನಿಗೆ ಸಂದೇಹನೇ ಬರಬಾರ್ದು. ಆ ಮಹಾವಿಶ್ವಾಸವನ್ನು ಉಂಟು ಮಾಡೋದು. ತತ್ಕಾಲ ಕೃತ್ಯದಲ್ಲಿ, ತತ್ಕಾಲ ಆದ್ರೇನು, ಪ್ರಪತ್ತಿ ಮಾಡುವ ಸಂದರ್ಭದಲ್ಲಿ ತನಗೆ ಒಪ್ಪಿಸಿದ ಭಾರವನ್ನ ಏರಿಟ್ಟುಕೊಂಡು ಶರಣಾಗತನನ್ನು ಅರ್ಚಿಸುವುದು. ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಅಂತ ಹೇಳಿದ್ನಲ್ಲ, ಅದು ಅವನಿಗೆ, ಭಗವಂತನಿಗೆ ಈ ಕರ್ತವ್ಯ. ಉತ್ತರ ಕೃತ್ಯ ಅಂದ್ರೆ ಶರಣಾಗತಿಗೆ ತನ್ನ ಕೈಂಕರ್ಯದ ಆನಂದವನ್ನು ಇಲ್ಲಿರುವಾಗಲೇ ಒದಗಿಸಿ ಅನುಭವಿಸೋದು. ಯಾರು ಪ್ರಪತ್ತಿಯನ್ನು ಮಾಡ್ಕೊಂಡಿದ್ದಾನೆ ಅವನಿಗೆ ಮೋಕ್ಷದಲ್ಲಿ ಏನು ಆನಂದ ಸಿಗುತ್ತೋ ಅದನ್ನಿಲ್ಲೇನೆ ಭಗವಂತನ ನಾಮ ಸಂಕೀರ್ತನೆ, ಅವನ ಬಗ್ಗೆ ಪೂಜೆ ಮಾಡೋದು, ಅವನ ಬಗ್ಗೆ ಚಿಂತನೆ, ಅವನ ಬಗ್ಗೆನೇ ದೃಶ್ಯ ಏನಾದ್ರು ನೋಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ಆ ನಿರ್ದಿಶಿ ಆನಂದದ ರುಚಿಯನ್ನು ಇಲ್ಲೇ ಕೊಡುವಂತ. ಆ ಮಟ್ಟಕ್ಕೆ ಇವನು ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿನ ಪ್ರಾಪಂಚಿಕವಾದ ಭೋಗಗಳು, ಐಶ್ವರ್ಯವೋ, ಆ ಹೋಗ್ಬಿಟ್ಟು ಬರ್ಬೇಕು, ಈ ಮಾಲ್ ಸುತ್ತಬೇಕು, ಆ ಬಟ್ಟೆ ಧರಿಸ್ಬೇಕು, ಈ ಈ ಸೆಟ್ ನಗ ಅದನ್ನು ಹಾಕೋಬೇಕು, ಯಾವ ಬಯಕೆಗಳು ಇವನು ಬರೋಲ್ಲ. ಸಹಜವಾಗಿ ಅದ್ರ ಬಗ್ಗೆ ಬಯಕೆಗಳೆಲ್ಲ ಹೊರಟೋಗುತ್ತೆ. ಒಳ್ಳೆ ಡ್ರೆಸ್, ಒಳ್ಳೆ ಸೂಟನ್ನು ಹಾಕೊಳ್ಳೋದು, ಪ್ರತಿ ದಿವಸಕ್ಕೆ ಒಂದೊಂದು ಬೇರೆ ಬೇರೆ ಇರಬೇಕು. ಇನ್ನು ಆಭರಣಗಳು, ಚಿನ್ನ, ಮತ್ತೊಂದು ಪ್ಲಾಟಿನಮ್, ಎಲ್ಲವೂ ಕೂಡ ಅಷ್ಟೊಂದು. ಹಳದಿ ಲೋಹ, ಇದು ಕಬ್ಬಿಣದ ಲೋಹ. ಆ ದೃಷ್ಟಿಯಲ್ಲಿ ನೋಡುವಂತ, ಅದಕ್ಕಾಗಿ ಅತಿಯಾದ ಬಯಕೆಗಳು ಇವೆಲ್ಲ ಸಹಜವಾಗಿ ಕಡಿಮೆ ಆಗಬೇಕು. ಯಾರು ಭಗವಂತನ ಕೃಪೆಯೆಲ್ಲ ಉಂಟಾದಾಗ ಅವನಿಗೆ ಭಗವತ್ ಕೈಂಕರ್ಯದಲ್ಲಿರೋ ಆನಂದ ಪ್ರಾಪಂಚಿಕವಾದ ವಿಷಯಗಳು, ಆ ಭೋಗಗಳಲ್ಲಿಲ್ಲ. 5 ಇಂದ್ರಿಯಗಳಿಂದ ಏನನ್ನು ನಾವು ಅನುಭವಿಸ್ತೀವೋ ಅವುಗಳು. ಪ್ರಪತ್ಯ ಅಧ್ಯಾಯದಲ್ಲಿ ಮೂಲ ಸೂತ್ರಗಳ ವಿವರಣೆಯನ್ನು ಮಾಡಿ ಆಚಾರ್ಯಗಳು ಇದನ್ನು ಉಪಕರಿಸಿದ್ದಾರೆ. ವೇದಾಂತ ದೇಶಿಗರು ಅದನ್ನೇ ಬರೆದಿದ್ದು. ಮೂಲ ಮಂತ್ರಾಧಿಕಾರ ಇವುಗಳೆಲ್ಲ ಹೇಳಬೇಕಾದ್ರೆ ಅಷ್ಟು ವಿವರವಾಗಿ ಗುರು ಭಜನೆ ಎಂಬುವ ಕಡೆಗೋಲಿನಿಂದ ರಹಸ್ಯವನ್ನು, ಶಾಸ್ತ್ರವನ್ನು ಮಥನ ಮಾಡಿದಂತಹ ವೆಂಕಟೇಶನಿಂದ ನವನೀತವನ್ನು ಹೇಗೋ ಹಾಗೆ ಈ ರಹಸ್ಯ ನವನೀತವು ನಿತ್ಯವೂ ಆಸ್ವಾದಿಸಲ್ಪಡತಕ್ಕದ್ದಾಗಿದೆ. ಬೆಣ್ಣೆ ಇದು. 3 ರಹಸ್ಯಗಳಿಂದ ಅವುಗಳನ್ನ ಕಡೆದು ತೆಗೆದಂತಹ ಬೆಣ್ಣೆಯನ್ನ ನೀಡಿದ್ದಾರೆ ವೇದಾಂತ ದೇಶಿಗಳು. ಹೇ ಶ್ರೀನಿವಾಸನೇ, ನೀನೇ ಕಲಿದೋಷದಿಂದ ದೂರವಾದದ್ದು, ಪ್ರಾಪ್ಯವಾದದ್ದು, ಭಗವದ್ ಅನುಭವದ ಸಂಬಂಧವನ್ನು ಉಳ್ಳದ್ದು, ಸದ್ಗುಣಗಳನ್ನೆಲ್ಲ ಆವಿರ್ಭಾವ ಹೊಂದಿರುವಂತಹದ್ದು, ಒಳ್ಳೆಯ ಆಚಾರದಿಂದ ಕೂಡಿದ್ದು, ಆಶ್ರಿತ ಜನರಿಗೆ
ಬಹು ಗೌರವಕ್ಕೆ ಆಸ್ಪದವಾದದ್ದು ಆದಂತಹ ನಿತ್ಯಶ್ರೀಯನ್ನ ನೀನೇ ವೆಂಕಟಾದ್ರಿಯಲ್ಲಿ ವೃದ್ಧಿಗೊಳಿಸು, ಸಂವರ್ಧನಗೊಳಿಸು ಅಂತ ದೇಶಿಗರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ರಹಸ್ಯ ನವನೀತವನ್ನ ತಿರುಪತಿ ಶ್ರೀನಿವಾಸನಲ್ಲಿ ಸಮರ್ಪಣೆ ಮಾಡ್ತಾರೆ. ಇಲ್ಲಿಗೆ 5ನೆಯ ರಹಸ್ಯವಾದಂತಹ ರಹಸ್ಯ ನವನೀತ ಅನ್ನೋದು ಸಂಪನ್ನವಾಯಿತು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಮುಂದಿನದು ಶ್ರೀಮದ್ ವೇದಾಂತ ದೇಶಿಕನ್ ಅರುಳಿಚ್ಚೈದ ರಹಸ್ಯங்களில் 6வது ರಹಸ್ಯಮಾನ ತತ್ವ ಮಾತೃಕ. 6ನೆಯ ರಹಸ್ಯ ತತ್ವ ಮಾತೃಕ. ಹಿಂದಿನದೇನಾಯ್ತು? ರಹಸ್ಯ ನವನೀತ. ರಹಸ್ಯ ನವನೀತದಲ್ಲಿ ಹೇಳಿದ್ದು 3 ಮಂತ್ರಗಳು, ಅವುಗಳನ್ನು ತೆಗೆದು ಬೆಣ್ಣೆಯನ್ನ ಕೊಟ್ಟಿದ್ದರು ನವನೀತ, ಅದನ್ನು ಆಸ್ವಾದಿಸಿ. ಈಗ ತತ್ವ ಮಾತೃಕ ಅನ್ನೋದು ಇನ್ನಿದು. ಅದನ್ನು ಏನು ಅನ್ನೋದನ್ನ ಹೇಳ್ತಾ ಬರ್ತಾರೆ. ಮೊದಲಿಗೆ ಅಮೃತ ರಂಜನಿಯಲ್ಲಿ ಸೇರಿಸಿರುವ 9ನೇ ಪಾಸುರ. தத்துவங்களெல்லாம் தகவால் அறிவித்து முத்தி வழி தந்தார் மைகளே அத்திவத்தில் ஆரமுதமாராம் இருநிலக்கல் என்றுரைத்தார் ஆரமுதல் மோதுவித்தார். ತತ್ವಗಳೆல்லாம் ಪರ ಅವರ ರೂಪವಾದಂತಹ ತತ್ವಗಳ ಸ್ವರೂಪವನ್ನ ತಹವಾಲ್ ಅರಿವಿಟ್ಟು ಕೃಪೆಯಿಂದ ಉಪದೇಶಿಸಿ ಮುಕ್ತಿ ಬಳಿ ತಂದ ಮೋಕ್ಷ ಉಪಾಯವನ್ನ ನಮಗೆ ಉಪದೇಶಿಸಿದಂತಹ ಆಚಾರ್ಯರುಗಳ ಮೈಕಳಲೇ ಅಸದೃಶವಾದ ಪಾದಗಳೇ ಅತ್ತಿವತ್ತಿಲ್ ಆ ಪರಮ ಪದದಲ್ಲಿ ಆರಮುದಂ ಪರಿಪೂರ್ಣವಾದ ಅಮೃತವಾಗುತ್ತದೆ. ಇರುನಿಲத்தில் ವಿಸ್ತಾರವಾದಂತಹ ಈ ಭೂಮಿಯಲ್ಲಿ 6 ಉಪಾಯವೂ ಕೂಡ ಆಗುತ್ತೆ ಎಂದ್ರೆ ಉರೈತಾರ್ ಎಂದು ಉಪದೇಶಿಸಿದರು. ತಾವೇ ತಾರ ಮೊದಲ್ ಪ್ರಣವ ಮತ್ತು ಅದರಲ್ಲಿರುವ ಅರ್ಥ ವಿಶೇಷಗಳನ್ನ ಓದುತ್ತಾರೆ, ಉಪದೇಶಿಸಿದರು. ಆಚಾರ್ಯರಿಗೆ ನಮನವನ್ನು ತಿಳಿಸಿ ಅವರು ಯಾವುದು ಪರ ಯಾವುದು ಅವರ ಅನ್ನೋದನ್ನು ತಿಳಿಸ್ತಾರೆ. ಹಿಂದಿನ ರಹಸ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡದಿದೆ. ಈಗ ವೇದಾಂತ ದೇಶಿಕರ ಮಾತುಗಳಲ್ಲೇನೆ ಮಣಿಪ್ರವಾಳ ಶೈಲಿಯಲ್ಲಿ ಅದನ್ನ ಮೊದಲು ಓದ್ಬೋಣ, ಆಮೇಲೆ ಇದರ ಅರ್ಥಕ್ಕೆ ನಿಧಾನ ಕೊಡೋಣ. ಒಟ್ಟು 50 ಭಾಗಗಳಲ್ಲಿ ಹೇಳ್ತಾರೆ ಅಥವಾ ಸೆಂಟೆನ್ಸ್ಗಳು. ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ. சதாச்சாரியோபதேசத்தாலே சாரீரக மூலமந்திராதிகளை கொண்டு சாத்விகருக்கு அறிய வேண்டும் தத்துவம் பரமென்றும் அவரமென்றும் 2 வகையாய் இருக்கும். முதல்ல தத்துவம் பரதத்துவமாவது நினைந்ததெல்லா பொருள்களுக்கும் விட்டாய் சர்வ வஸ்துக்களிலும் உடன் விசை உயிர் என கறந்து நந்தா விளக்கே அளத்தக்கரியாய் பெரிய திருமொழி 3:1 என்றும் உணர் முருநலம் என்னும் திருவாய்மொழி 1:2 அளப்பரியவார முதல் திருநெடுந்தாண்டகம் 14 என்றும் அமலன் என்னும் சொல்லுகிறபடியே அத்தியுத சமமாய் குணங்களுக்கும் அதிசயாவகமாய் திருவுக்கும் திருவாம்படி நிருபாதிக்க மங்களமான சொரூபத்தை உடையனாய் உயர்நலமுடையவன் யவனவன் திருவாய்மொழி 1:1 என்னும்படி அனவதிக அதிசய ஆனந்தம் முதலான அனந்த கல்யாண குணங்களை உடையனாய் ஆஸ்திகர் பல பிறப்பும் பிறவாதபடித்தான் என்னின்றையோ அநியோமாய் பிறக்க கடவனாய் திருவிருத்தம் அவர்கள் நாட்டில் பிறந்தும் படும் அவை படாமைக்காக தான் பிறந்து படாதன படக்கடவனாய் தான் சொல்லித்து செய்யும் தேவ பிரகிருதிகளுக்கு தானும் சொல்லித்து செய்ய கடவனாய் விபரீதாச்சரணம் பண்ணும் ஆசுர பிரகிருதிகளுக்கு தானும் விபரீத ஆச்சரணம் பண்ண கடவனாய் தன்னை அந்தராத்மா என்று நினைத்திருப்பாரை தானும் தனக்கு அந்தராத்மா என்று
நினைத்திருக்குமவனாய் தனக்கு ஆத்மீய சமர்ப்பணம் பண்ணினாருக்கு தானும் ஆத்மீய சமர்ப்பணம் பண்ண கடவனான ಶ್ರೀಯಸ್ಪತಿ ಪುರುಷೋತ್ತಮನ್. ಇಷ್ಟು ಒಂದು ಸೆಂಟೆನ್ಸ್. ಇದು ಮೊದಲನೇದು. ಎರಡನೇ ಭಾಗ, ಇವನ್ ಪೊಂಗೋದಂ ಶೂಂಡ ಪುವನಿವ್ಯಂ ವಿಣ್ಣುರಹಂ ಅಂಗಾದಂ ಶೋರಾಮೇ ஆழ்கின்றயம் பெருமான் செங்கோலுடைய திருவரங்கச்செல்வனார். நாச்சியார் திருமொழி கோதாதேவி மாடி 10:3 என்கிறபடியே உபய விபூதி நிர்வாகனாய் தன்னொப்பாரில் அப்பன் என்றும் திருவாய்மொழி 6:3-9. ஈன நீல நேன நுயர் மிகு நரை இளனே திருவாய்மொழி 1:1-2 என்றும் ஒத்தார்மித்தாரை இளையாய மாமாயா திருவாய்மொழி 7:3-7 என்றும் சொல்லுகிறபடியே சமாதிக தரித்திரனாயிருக்கான். சமாதிக தரித்திரன் ಅಂತಂದ್ರೇನು? ನಿಸ್ಸಮಾಭ್ಯವಿತ, ಅವನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ. ಅದೇ ದಾರಿದ್ರ್ಯ ಭಗವಂತನಿಗೆ. ಏನವನಿಗೆ ದಾರಿದ್ರ್ಯ? ದಾರಿದ್ರ್ಯ ಅಂದ್ರೇನು? ಬೇರೆಯವನಿಗೆ ಎಲ್ಲ ಐಶ್ವರ್ಯಗಳಿದೆ, ಅವೆಲ್ಲ ಅವನಿಗಿಲ್ಲ, ಅದಕ್ಕೆ ಅವನು ದರಿದ್ರ. ಇಲ್ಲಿ ಭಗವಂತನ ದರಿದ್ರ ಆಗಿದ್ದೇನು ಅಂದ್ರೆ ಅವನಿಗೆ ಸಮರ ಯಾರು ಇಲ್ಲ, ಅದೇ ಅವನಿಗೆ ದಾರಿದ್ರ್ಯ. ಅಧಿಕರಂತೂ ಇಲ್ಲೇ ಇಲ್ಲ. ಮೂರನೇದು, ಅಪ್ರಾಕೃತಮಾಯ್ ಪಂಚೋಪನಿಷತ್ ಪ್ರತಿಪಾದ್ಯ ಶುದ್ಧ ಸತ್ವ ಪಂಚನಿತ್ಯಮಯಮಾಯ್ ಅಸ್ತ್ರಭೂಷಣ ರೂಪ ವಿಚಿತ್ರ ತತ್ವಾಶ್ರಯಮಾನ ದಿವ್ಯಮಂಗಳ ವಿಗ್ರಹ ವಿಶೇಷತ್ತಾಲೆ ವಿಶಿಷ್ಟನಾಯ್ ಕೊಂಡು ಪರಾವ್ಯೂಹಾದಿ ಪಂಚ ಪ್ರಕಾರನಾಯ್ ಇರುತ್ತಂ ಭಗವಂತ. ನಾಲ್ಕನೇದು, பரரூபமாவது நித்தியமாய் ஏகரூபமாய் நித்திருக்கும் முக்தருக்கும் சேவியமாய் புறமித்தேவர் குலாங்கள் கைதொழ சோதி வெள்ளத்து உள்ளே எழுவதோர் ஒரு திருவாய்மொழி 5:10 என்றும் ஆதியும் சோதி இரு திருவாய்மொழி 5:5 என்னும் சொல்லுகிறபடியே வானுயர் இன்பம் ಮನ್ನಿತ್ತಿ ಇರುವಂತ ರೂಪ. ಭಗವಂತನ ರೂಪದ ಬಗ್ಗೆ ಹೇಳ್ತಾ ಇದ್ದು ಪರರೂಪ. ಐದನೇದು, ವ್ಯೂಹಂಗಳ ಅವನ ವ್ಯೂಹಗಳು. ಈ ಪರರೂಪಂ ಅಡಿಯಾಹ ಪರರೂಪಂ ಅಡಿಯಾಹ பூர்வத்திற்கு உத்தரோத்தரம் காரியமாய்க்கொண்டு பிறந்து முன்மே வண்ணம் பாலின் வண்ணம் பெரிய திருமொழி 4:9-8 பாலின் நேர்மை திருச்சந்த விருத்தம் 44 இத்தியாதிகளில் படியே திரேதா யுகங்கள் தோறும் மாறி மாறி வரும் நிறங்களை உடையத்தான ರೂಪங்கள். ಯುಗದಲ್ಲಿ ಹೇಗಿದ್ದಾವನು ತ್ರೇತ ದ್ವಾಪರ ಕಲಿನಲ್ಲಿ ಅವನ ಬಣ್ಣ ಎಲ್ಲ ತಿಳಿಸುತ್ತೆ ಪುರಾಣಗಳು. ಆರನೇ ವಿಷಯ, ಅಭಿಮಾನ ವಿಶೇಷತ್ತಾಲೆ ಜೀವ ಮನೋಹಂಕಾರ ಶಬ್ದವಾಚ್ಯಗಳಾன ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪங்களில் ஞான பலாதிகளில் இவ்விரண்டு குணங்களும் ಸಂಹಾರ ಶಾಸ್ತ್ರ ಪ್ರವರ್ತನಾದಿகளில் இவ்விரண்டு தொழில்களும் உடைத்தான் இருக்கும். ஏழமேடு, வாசுதேவாதிகளான 4 வியூகங்களையும் ஒவ்வொரு வியூகத்திலே மும்மூன்றாக பிரிந்து கேசவன் தமரில் சொல்லுகிற திருநாமங்களுடைய ರೂಪங்கள் 12 ವ್ಯೂಹಾಂತರங்கள். ದ್ವಾದಶ ನಾಮ ಇರ್ತಾನೆ ಅದರ ನೋಡ್ತಾ ಇದ್ದ. ಭಗವದ್ವಿಷಯದಲ್ಲಿ 12 ನಾಮಂ ಕೇಶವನ್ ತಮರ್ ಇಲ್ಲಿ சொல்றாங்க. 13 பாசல்களில் தான் முடித்தாள். அது 12 ವ್ಯೂಹಾಂತರங்கள். 8ನೇದು ಪರಾವ್ಯೂಹ ವಿಭವಗಳಾன ಮೀನಾಯ್ ಆಮೆಯುಮಾಯ್ ತಿರುವಾಯ್ಮೊழி 5:1-10 ಇತ್ಯಾದಿகளில் படியே விபூதிகளோடு சஜாதீயங்களாய் தோன்றும் ರೂಪங்கள். 9 அவை தன்னிலே தோன்றுவன சில ರೂಪங்கள் விபவாவதாரங்கள். 10 ಅಂತರ್ಯಾಮಿ ರೂಪமாவது கண்கள் சிவந்து திருவாய்மொழி 8:1 இத்தியாதிகளின்படியே உள்ளே யோகிகளுக்கு காணலாவது ஒரு ಸೂಕ್ಷ್ಮ ರೂಪ ವಿಶೇಷಂ. ಯೋಗಿ ಹೃದಯಾನ ಗಮ್ಯಂ ಧೇಯಸ್ಥರ ಸವಿತಮಂಡಲ ಮಧ್ಯವರ್ತಿ ಇವೆಲ್ಲ ಹೇಳುದು. ಯೋಗಿಗಳು ಇದನ್ನು ಚೆನ್ನಾಗಿ ತಿಳಿದ್ದಾರೆ ಅಂತ. ಈ ಸನತ್ಸು ಜಾತೀಯ ಮಹಾಭಾರತದಲ್ಲಿ ನೋಡಿ ಒಂದೊಂದು ಚೆಂಗಿಂಗ್ಲಿಂದ ಬರುತ್ತೆ. ಇಲ್ಲಿ ಯಾವುದು ಭಗವದ್ ವಿಷಯ
ಅದರದ್ದಕ್ಕೂ ಇದಕ್ಕೆ ಬರುವಂತ ವಿಷಯಗಳು ಅಲ್ಲಿ ನೋಡಿದ್ವಿ ಅದನ್ನ ಅಂತ. ಮಹಾಭಾರತ ಓದ್ತಾ ಇದ್ದೀವಿ, ಅದ್ರಲ್ಲಿ ಬಂದಿತ್ತು ಎಲ್ಲವೂ ತಿಳಿಸುವಂತಹದ್ದು. ಯೋಗಿಗಳಿಗೆ ಏನಲ್ಲಿ ಹೇಳಿದ್ದು ಅಂದ್ರೆ ಸನತ್ಸು ಜಾದ ವಿದುರ ನೀತಿ ಮುಗಿದ ಮೇಲೆ ವಿದುರ ಹೇಳಿದ ಆತ್ಮದ ಬಗ್ಗೆ ನನಗೆ ಗೊತ್ತಿದೆ, ಅದನ್ನ ನಾನು ಹೇಳೋಂಗಿಲ್ಲ. ಯಾಕೆಂದ್ರೆ ನಾನು ದಾಸಿಪುತ್ರನಾಗಿದ್ದೇನೆ, ನನ್ನನ್ನ ವರ್ಣಾಶ್ರಮಕ್ಕೆ ಸರಿಯಾಗಿ ನಾನು ನಡಿಬೇಕು, ಗೊತ್ತಿದ್ರು ಅದನ್ನ ನಾನು ಹೇಳೋ ಹಾಗಿಲ್ಲ. ಅದಕ್ಕೆ ನೀನು ಸನತ್ಸು ಜಾತರನ್ನ ಧ್ಯಾನಿಸುವಂತ ತಾನೇ ಅವರನ್ನ ಪ್ರಾರ್ಥನೆ ಮಾಡಿ ಹೇಳಿದ್ದು ಇವನಿಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಯ್ತು, ನಮಗಂತೂ ಉಪಯೋಗ ಆಗುತ್ತೆ. ಆ ಸನತ್ಸು ಜಾತರು ಇವನಿಗೆ ಆತ್ಮದ ಬಗ್ಗೆ ಎಲ್ಲ ತಿಳಿಸ್ಬೇಕಾದ್ರೆ ಪ್ರತಿ ಒಂದರಲ್ಲೂ ಕಡೆಯ ಸೆಂಟೆನ್ಸ್ ಏನು ಅಂತಂದ್ರೆ ಇದನ್ನ ಯೋಗಿಗಳು ತಮ್ಮ ಧ್ಯಾನದಲ್ಲಿ ಕಂಡುಕೊಂಡರು. ಯೋಗಿ ಹೃದ್ಯಾನ ಗಮ್ಯಂ ಒಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅವರು ಕಂಡುಕೊಂಡಂತ ಸತ್ಯಗಳಿದೆ, ಅದನ್ನು ಹೇಳ್ತಾ ಇದ್ದಾರೆ. ಯೋಗಿ ಹೇಳಕ್ಕೆ ಕಾಣಲಾಗದೆ ಒಂದು ಸೂಕ್ಷ್ಮ ರೂಪ ವಿಶೇಷಂ ಅಂತರ್ಯಾಮಿ. ಮುಂದಿಂದು ಅರ್ಚ 11ನೇ ವಿಷಯ. ಅರ್ಚಾವತಾರಮಾವದೆ ತಮರುಹಂದದಿಯಂ ಉರುವಂ ಅಂಗುರವಂ ತಾನೇ ತಮರುಹಂದದಿಯಪ್ಪೇ ಮತ್ತಪ್ಪೇ. முதல் திருவந்தாதி 44. நெஞ்சினால் நினைப்பான் யவனவனாகும் நீ கடல் வண்ணம் என்னும் படி ಸ್ವಯಂ ವ್ಯಕ್ತ ದಿವ್ಯ ಆರ್ಷ ಮಾನುಷ ವೈಷ್ಣವ ಸ್ಥಾನங்களிலே ಸರ್ವ ಸಹಿಷ್ಣುವಾய் ಅರ್ಚಕ ಪಾರತಂತ್ರத்திற்கு எல்லை நிலமாய் ಶೇಷ ಶೇಷಿಭಾವ ಶಬಳಮಾய் ಭೂಮೌ ಗತಂ ಪೂಜಯತಾಂ ಪ್ರಮೇಯಂ ಪಾರಸ್ಕರ ಸೂತ್ರ ಇದು ಮೌಸಲ 5:34 ಎಂದು ತಾನೇ ಅರುಳಿ செய்த ರೂಪಂ ಅರ್ಚಾವತಾರಿ ಎನ್ನುವಂತಹದ್ದು. 12 தன்னுள்ளே திரைத்தெழும் திருச்செந்தவிரத்து மற்றும் ಇತ್ಯಾದಿಗಳಿರ್ಪಡಿಯೇ ನಿಕ್ತಿರ ಇವ್ 5 ರೂಪಮಂ. 5 ರೂಪ ಯಾವುದೋ ಪರ ವ್ಯೂಹ ವಿಭವ ಹಾರ್ದ ಅರ್ಚ 5 ಇತ್ಯಾದಿಗಳಿರ್ಪಡಿಯೇ ನಿಕ್ತಿರ ಇವ್ 5 ರೂಪಮಂ ಅಹಲಗಿಲ್ಲೇ நிறையுமென்று அலர்மேல் மங்கை உரைமார்பா ಎಂಪಡಿಯಾನ ಶುಭಾಶ್ರಯಮಾயிருக்கும். ಎಲ್ಲ ಶುಭಗಳಿಗೆ ಆಶ್ರಯನಾದಂತ ಭಗವಂತ. 13 ತಿರುಕಂಡೇನ್ பொன்மேனி கண்டேன் 1ஆம் திருவந்தாதிலிருந்து என்கிறபடியே சலக்ஷ்மீதமாக இப்பரத்தற்கற்பை கண்டவன் மத்திங்கோரு திருவில்லா தெய்வமும் தேரான். திருவில்லாத ದೇವರೈ ದೇವರೆಂದು ನಾನು ಕನ್ಸಿಡರೇ ಮಾಡಲ್ಲ ಅಂದ್ರವರು ತಿರುವಂದಾದಿನಲ್ಲಿ. ಹಾಗೆ ಅವನು ದೈವಂ ತೇರಾನ್. 14ನೇ ಅಂಶ. இப்படி சுடர்மிகு சுருதியுள் உளனான சிவப்பதிக்கு ಶರೀರಂ ಎಂದು ಪ್ರಮಾಣ ಸಿದ್ಧಮಾನ ಅವರ ತತ್ವಂ ಚೇತನಂ ಎಂದು ಅಚೇತನಂ ಎಂದು 2 ಬಗೆಯಾಗಿರುತ್ತಂ. ಕಣ್ಣಿಗೆ ಕಾಣುವ ನಮ್ಮ ಈ ಎಲ್ಲ ಏನೇನ್ ಕಾಣಿಸುತ್ತೋ 2 ಕ್ಯಾಟಗರಿ ಮಾಡ್ಬೋದು ನೀವು. ಒಂದು ಚೇತನ ಜೀವ ಇರುವಂತದ್ದು, ಇನ್ನೊಂದು ಅಚೇತನ, ಅದನ್ನೇ ಜಡ ಜೀವ ಅಂತ. ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ಗನಿಸಮ್ಸ್. ನಾನ್ ಲಿವಿಂಗ್ ಕಣ್ಣಿಸುತ್ತಿದೆ, ಎಲ್ಲ ಕನ್ಸುತ್ತದೆ. ಹಾಗೆ ಆ 2 ಹೇಳ್ತಾ ಇದೆ. ಅಚೇತನ ಚೇತನ. ಕುರ್ಚಿ ಬೆಂಚು ಇದೆಲ್ಲ ಚೇತನವಾ? ಉಸಿರಾಡ್ತಾ ಇದೆಯೋ ಅದು? ಯಾವುದು ಉಸಿರಾಡ್ತಾ ಇದೆಯೋ ಅದು ಚೇತನ, ಬಿಸಿಲಿಂದ ಇದ್ದಿದ್ದು. ಈ ಅಚೇತನದಲ್ಲೂ ಭಗವಂತ ಇದ್ದಾನೆ, ಇದು ನಮ್ಮ ಸಿದ್ಧಾಂತ. ಯಾವುದೇ ಒಂದು ವಸ್ತು ನಿಮ್ ಕಣ್ಣಿಗೆ ಕಾಣುವಂತದ್ದು, ಬೆಂಚು, ಸ್ಟೂಲೋ, ಮಣೇನು, ಎಲ್ಲ ಒಂದು ಕಲ್ಲು, ಯಾವುದೇ ಆಗಲಿ, ಅದರಲ್ಲಿ ಒಂದು ಚೇತನ ಇದೆ. ಮತ್ತೆ ಆ ಚೇತನಕ್ಕೆ ಯಾವಾಗ ಬಿಡುಗಡೆ ಅಂದ್ರೆ ಆ ಕಲ್ಲು ಸೈಜ್ ಕಲ್ಲು ಇದೆ, ಅದು ಯಾವುದೋ ಕಾರಣದಿಂದ ಅಥವಾ ಹೊರಗಡೆ ಬಿದ್ದಾಗ ಅದ್ರ ಮೇಲೆ ನೀರು ಬಿದ್ದು ಅದು ಕೆಳಗಡೆ ನೀರು ಒಳಗಡೆ ಅದು ಮಂಜಿನಲ್ಲಿ ಥಂಡಿಯಲ್ಲಿ ಗಟ್ಟಿಯಾಗಿ ಆ ಕಲ್ಲು ಸೀಳಿ ಪುಡಿಯಾಗಿ ಮರಳಾಗಿ ಆ ಶೇಪನ್ನು ಕಳ್ಕೊಂಡ್ಬಿಡ್ಬೇಕು, ನಾಮ ಅವಶೇಷವಾಗುತ್ತೆ. ಅದರ ಹೆಸರನ್ನ ಈಗ ಮರಳಾಗಿ ಬಿದ್ದಿರೋದನ್ನ ಅವ್ರ ಸೈಜ್ ಕಲ್ಲು ಅಂತ ಹೇಳೋಲ್ಲ. ಹಾಗೆ ಹೆಸರು ಹೋಗ್ಬೇಕು, ರೂಪವೂ ಹೋಗ್ಬೇಕು. ನಾಮಾವಶೇಷವಾಗುವುದು ಅಂದ್ರೆ ಹೀಗೆ. ಇದೊಂದು ಮಡಿಕೆ ಇದೆ, ಅದನ್ನು ಒಡೆದು ಪುಡಿ ಮಾಡಿ ಚೂಡಿದ್ಮೇಲೆ ಅದು ಮಡಿಕೆ ಪುಡಿ ಅಂತ ಹೇಳ್ತಾರೆ. ಮಣ್ಣು ಅದಕ್ಕೆ ಹೆಸರು ಇಲ್ಲ, ರೂಪವೂ ಇಲ್ಲ. ಆ ಹೆಸರು ರೂಪ ಇರೋ ತನಕ ಅದರಲ್ಲಿ ಒಬ್ಬ ಭಗವಂತ ಇದ್ದಾನೆ. ಆಮೇಲೆ ಅದು ಇನ್ನೊಂದು ರೂಪ ತಗೊಳ್ಳುತ್ತೆ. ಸೊ ಅವಾಗ ಅಚೇತನದಲ್ಲಿ ಏನಾಗುತ್ತೆ ಅಂದ್ರೆ ಅದರ ಸ್ವರೂಪದಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಆದ್ರೆ ಚೇತನದ ಆತ್ಮನಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂದ್ರೆ
ಇವನು ಮೊದಲು ಅಜ್ಞಾನಿಯಾಗಿದ್ದವನು, ಆಮೇಲೆ ಜ್ಞಾನವನ್ನು ಪಡೆದ. ದೇಹವೇ ನಾನಲ್ಲ ಅಂತ, ಈ ಆತ್ಮ ಅನ್ನೋದು ಭಗವಂತನ ಕೈಂಕರ್ಯಕ್ಕೆ ಇರೋದು. ಇದೆಲ್ಲ ಇವನ ಜ್ಞಾನದಲ್ಲಿ ಆಗುವಂತಹ ಬದಲಾವಣೆಗಳು. ಆದರೆ ಪ್ರಕೃತಿಗೆ ಸಂಬಂಧಿಸಿದ್ದು, ಪಂಚಭೂತಗಳಿಂದ ಆದದ್ದು ಈ ಪ್ರಪಂಚ, ಅದರಲ್ಲಿ ಸ್ವರೂಪದಲ್ಲೇ ಬದಲಾವಣೆ ಆಗುತ್ತೆ. ಸೊ ಸ್ವರೂಪದಲ್ಲಿ ಬದಲಾವಣೆ ಅಚೇತನರಿಗೆ, ಇವನ ಸ್ವಭಾವದಲ್ಲಿ ಆತ್ಮದ ಸ್ವರೂಪ ಅಣುವೇನೆ, ಮತ್ತು ದೊಡ್ಡದಾಗಿದ್ರು ಅಷ್ಟೇ, ಚಿಕ್ಕದಾಗಿದ್ರು ಅಷ್ಟೇ. ಆನೆ ಶರೀರದಲ್ಲಿದ್ರು ಆತ್ಮದ ಸ್ವರೂಪದಲ್ಲಿ, ಇರುವೆನಲ್ಲಿದ್ರು ಕೂಡ ಅಷ್ಟೇ. ಇದು ಸರಿಯಾಗಿ ತಿಳಿದೇ ಇದ್ದವರು ಬೇರೆ ಬೇರೆ ಹೇಳ್ತಾರೆ. ಈ ಷಡ್ ದರ್ಶನಗಳ ಬಂತಲ್ಲ, ಇವುಗಳಲ್ಲೆಲ್ಲ ಬರಬೇಕಾದ್ರೆ ಆನೆಯಲ್ಲಿರುವಂತ ಆತ್ಮ ಆನೆ ಎಷ್ಟು ದೊಡ್ಡದಾಗಿರುತ್ತೆ, ಇರುವೆನಲ್ಲಿರೋ ಆತ್ಮ ಇರುವೆ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ತಾರೆ. ಆದ್ರೆ ಮೂಲತಃ ಏನು ಅಂದ್ರೆ ಆತ್ಮ ಅಣುರೂಪಿ. ಅಣು ಅಂತಂದ್ರೆ ಏನು, ಮತ್ತೆ ಅದನ್ನು ವಿಭಾಗಿಸೋಕಾಗದೇ ಇರುವಂತ ಸ್ಟೇಟ್. ಈಗ ಸ್ವಲ್ಪ ಕೆಮಿಸ್ಟ್ರಿ, ಎಲಿಮೆಂಟು, ಕಾಂಪೌಂಡು, ಮಿಕ್ಸ್ಚರ್ಸ್. ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳನ್ನು 3 ಕ್ಯಾಟಗರಿ ಮಾಡ್ಬೇಕು. ಕಾಂಪೌಂಡು, ಮಿಕ್ಸ್ಚರ್ಸು, ಇದೆಲ್ಲ ಎಲ್ಲ ಮಿಕ್ಸ್ಚರ್ ಆಗಿದೆ. ಈಗ ಕಲ್ಸಕ್ರೆ, ಅದಕ್ಕೊಂದಷ್ಟು ಮಣ್ಣು, ಧೂಳು, ಕಡ್ಡಿ ಎಲ್ಲ ಇದೆ. ಅದನ್ನೆಲ್ಲ ಹೇಗೆ ಬದಲಾಯಿಸೋದು? ಎಲ್ಲ ಅದನ್ನ ಜರಡಿ ಆಡಿದ್ರೆ ಮೇಲಿರೋ ಕಡ್ಡಿಗಳು, ಅದು ಇದು ಏನೇನು ಗಲೀಜಿದೆಲ್ಲ ಹೋಗುತ್ತೆ. ಆಮೇಲೆ ಅದ್ರ ಜೊತೆ ಸೇರಿರೋದು, ಅದನ್ನ ನೀರಿನಲ್ಲಿ ಹಾಕಿದಾಗ ಅದರಲ್ಲಿರೋ ಕಲ್ಲು, ಅದು ಇದು ಎಲ್ಲ ಉಳಿಯುತ್ತೆ. ಸಕ್ಕರೆ ಅಂಶ ನೀರಿನಲ್ಲಿ ಸೇರ್ಕೊಳ್ಳುತ್ತೆ. ಸೊ ನೀರು ಸಕ್ಕರೆ ಮಾತ್ರ ಬರುತ್ತೆ, ಇನ್ನಿಕ್ಕಿದ್ದೆಲ್ಲ ಎಲ್ಲ ಡರ್ಟ್ ಎಲ್ಲ ಹೋಯ್ತು. ಈಗ ಟೀ ಸೋದಿಸ್ತೀವಿ, ಟೀನಲ್ಲಿ ಏನು ಟೀ ಎಲೆ ಪುಡಿ ಎಲ್ಲ ಇದೆ, ಅದು ಇದು ಮಾತ್ರ ಬೇಕು ನಿಮಗೆ, ಸಾರಕಮವಾದದ್ದು. ಅದ್ರ ಸೊಪ್ಪು ಗಿಪ್ಪು ಎಲ್ಲ ತೆಗೆದು ಬಿಸಾಗುತ್ತೆ. ಬದಲಾವಣೆ ಹೇಗೆ ಆಗುವಂತಹದ್ದು, ಶುದ್ಧೀಕರಣ. ಹಾಗೆ ಆ ರೀತಿ ಇಲ್ಲಿ ಜ್ಞಾನದ ಇದರಿಂದ ಈ ಶರೀರವೇ ನಾನು ಅನ್ನುವಂತಹ ಕೊಳೆಗಳಿತ್ತಲ್ಲ, ಅಂದ್ಕೊಂಡಿದ್ದು ಅಜ್ಞಾನ, ಅದನ್ನೆಲ್ಲ ಬಿಡಿಸಿ ಶರೀರ ಬೇರೆ, ನೀನು ಬೇರೆ, ನೀನು ಶರೀರಕ್ಕೆ ಸೇರಿದವನಲ್ಲ. ಶರೀರವನ್ನ ಭಗವಂತ ನಿನಗೆ ಕೊಟ್ಟ, ನೀನು ಅದನ್ನ ಅವನನ್ನು ತಿಳಿಯೋದಕ್ಕೆ ಸಾಧನವಾಗಿ ಉಪಯೋಗಿಸು. ಅವನು ಕೊಟ್ಟಂತಹ ಇಂದ್ರಿಯಗಳು, ಕರಣ ಕಳೇಬರಗಳು, ಅಂಗಾಂಗಗಳು, ದಿಕ್ವೈ ಕೀರ್ತಯ ಕೇಶವಂ, ಇವೆಲ್ಲ ಹೇಳಿದ್ದೆ. ಕಣ್ಯಾಕೆ ಕೊಟ್ಟ? ಭಗವಂತನ ಕಾಣೋಕೆ. ಬಾಯಿಯ ಕೊಟ್ಟ? ಅವನನ್ನು ಕೊಂಡಾಡೋದಕ್ಕೆ. ಕೈಯ ಕೊಟ್ಟ? ಅವನನ್ನು ಅರ್ಚಿಸೋದಕ್ಕೆ. ಅದೊಂದು ಸಿದ್ಧಿಗೆ ಬಂತಲ್ಲ, ಭಗವಂತ ಕೈ ಕೊಟ್ಟ, ಯಾಕೆ ಅಂತ ಕೇಳ್ಕೊಂಡ. ಅದನ್ನ ಭಗವದ್ ಅರ್ಪಿತವಾಗಿಯೇ ಮಾಡಿದ್ರೆ ಆತ್ಮದ ಉದ್ಧಾರ ಆಯ್ತು. ಇಲ್ಲ ಅದನ್ನ ಇಟ್ಕೊಂಡು ಹೊಡೆದಾಡಿ ನಾನೇ ನಂದು ಎಲ್ಲ ಅಂತ ಹೇಳಿ ಮಾಡಿದ್ರೆ ಮತ್ತೆ ಅವನತಿಗೆ ಹೋಗೋದಕ್ಕೂ ಆಗುತ್ತೆ. ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷವೋ. ಶರೀರವೇ ಮಿತ್ರನಾಗತ್ತೆ ಆತ್ಮಕ್ಕೆ, ಶರೀರವೇ ಶತ್ರುವಾಗುತ್ತೆ. ಯಾವಾಗ ದೇಹಾತ್ಮದನ್ನೇ ಜಾಸ್ತಿ ಮಾಡ್ತು ಅಂದ್ರೆ ಶರೀರವೇ ಶತ್ರುವಾಯ್ತು, ಆತ್ಮದ ಉದ್ಧಾರ ಮಾಡೋಕ್ಕಾಗ್ಲಿಲ್ಲ ಆ ಶರೀರಕ್ಕೆ. ಆ ಶರೀರವೇ ಮಿತ್ರನಾಗುತ್ತೆ ಯಾವಾಗ ಇದನ್ನು ಬಿಟ್ಟು ಭಗವಂತನನ್ನು ಪಡೆಯೋಕೆ ಕೊಟ್ಟಿದ್ದಾನೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಇದರ ಅರಿವಿಟ್ಕೊಂಡು ಭಗವತ್ ಕೈಂಕರ್ಯ ಎಲ್ಲವನ್ನು ಮಾಡೋದು. ಅವಂದೇ ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ ವಪುಹು ಅಂತ ತಿಳಿದು ನಾನು ಮಾಡುವ ಕೆಲಸವೆಲ್ಲ ಭಗವಂತನಿಗೆ, ನಾನು ನನ್ನ ಹೆಂಡತಿಗೋ ನನ್ನ ಗಂಡನಿಗೋ ನನ್ನ ಮಕ್ಕಳಿಗೋ ಮಾಡ್ತಾ ಇದ್ದೀನಿ ಬೇಡ, ಅದನ್ನೇ ಭಗವದ್ ಅರ್ಪಿತವಾಗಿ ಮಾಡ್ತಾ ಬಂದ್ಬಿಡಿ. ಉದ್ಧಾರಕ್ಕೆ ಕಾರಣವಾಗ್ಬಿಡುತ್ತೆ. ಮನಸ್ಸು ಸಮಾಧಾನದಿಂದ ಇರುತ್ತೆ, ಯಾವ ಟೆನ್ಷನ್ಸ್ ಇರೋಲ್ಲ, ಆಂಗ್ಸೈಟಿ ಇಲ್ಲ. ಏನಾಗ್ಬಿಡುತ್ತೋ ಏನು ಭಯ ಪಡಬೇಕಾಗಿಲ್ಲ, ಭಗವಂತ ಇದ್ದಾನೆ. ಮುಂದಕ್ಕೆ ಏನಾಗ್ಬಿಟ್ರೆ ಹಾಗಾದ್ರೆ ಇಷ್ಟೆಲ್ಲ ನಾವು ಮಾಡಿದ್ವಿ, ಅವ್ನಿಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ಲಿಲ್ಲ, ಈಗ PUC ನೋ ಮತ್ತು ಇಲ್ಲ SLC ನೋ ಇನ್ನೊಂದಕ್ಕೋ ಸೇರಿದಾನೆ ಪರೀಕ್ಷೆ, ನೀವೇನ್ ತಲೆಕೆಳಕಾಗಿ ನಿಂತ್ಕೊಂಡ್ರು ಅದನ್ನ ಮಾರ್ಕ್ಸ್ ಏನಾದ್ರು ಚೇಂಜ್ ಮಾಡಕ್ ಸಾಧ್ಯ? ಅದನ್ನ ಸರಿಯಾಗಿ ತಿಳ್ಕೊಂಡು ಅವನಿಗೆ ಎಚ್ಚರಿಕೆ ಎಲ್ಲ ಹೇಳೋದು ಮಾಡೋಣ. ಮಾಡ್ಬಿಟ್ಟು ಮನಸ್ಸು ನೆಮ್ಮದಿಯಾಗಿ ಇಟ್ಕೊಂಡು ಮಲಗಿರಿ ಆರಾಮ. ಕೃಷ್ಣ, ನನ್ನಿಂದ ಎಷ್ಟು ಪ್ರಯತ್ನ ಮಾಡಿದ್ದೀನಿ, ನಿನ್ನ ಸಂಕಲ್ಪ. ಅವನು ಅದಕ್ಕಾಗಿ ತಾನೆ. ಈಗ ಯಾರೋ ಮನೆಯಲ್ಲಿ ಓದ್ತಾ ಇದ್ರು ಮಕ್ಕಳು, ನಾವೇನಾದ್ರು ತಲೆ ಕೆಡಿಸ್ಕೊತೀವೋ? ನಮ್ಮ ಮನೆ ಬಂದ್ಬಿಟ್ಟ ಎಲ್ಲಿ ಆ ನಂದೋದ್ ಬರುತ್ತಲ್ಲ ಅಲ್ಲಿ ಶುರುವಾಗುದು ಇದೆಲ್ಲ. ನೀರ್ ನೊಬರ್ ಎನ್ನಿವೈ ವೇರ್ ಮೊದಲ್ ಮಾಹಿತಿ, ಇದಕ್ಕೆ ಹೇಳಿದ್ದು ನಾನು ನನ್ನದು. ಅವೆರಡನ್ನು ಬೇರ್ ಸಮೇತ ಕಿತ್ತಾಕ್ಬಿಡೋ. ನೀನೊಂದು ಕೆಲಸ ಮಾಡಿ, ಎಲ್ಲ ಭಗವಂತ ಕೊಟ್ಟಿದ್ದು ಅದೆಲ್ಲ ಭಗವದ್ ಅರ್ಪಿತವಾಗಿ
ಬಿಟ್ಬಿಡು, ಭಗವಂತನ ಡಿಸಿಷನ್. ಅವನೇನ್ ಕೊಡ್ತಾನೋ ಡಿಸಿಷನ್ ಅದನ್ನ ಅಕ್ಸೆಪ್ಟ್ ಮಾಡು ಅಷ್ಟೇ ಜೀವನದಲ್ಲಿ. ಈಗ BE ಓದಿ ಅಮೆರಿಕಾಗ್ ಹೋದವನೇ ಎಲ್ಲ ಆದವನ್ನ, ಓದ್ದೇ ಇರೋರೆಲ್ಲ ಯಾವ್ಯಾವ ನೋಡಿ ಬಿಸ್ನೆಸ್ ನಲ್ಲಿ ಎಷ್ಟು ಸರ್ ಇದಾಗಿದ್ದಾರೆ, ಅವರು ಮನೆಗಳನ್ನು ಕಟ್ಟಿದ್ದಾರೆ, ಬೇಕಾದ ಸ್ಟಾರ್ಗಳು ಇಟ್ಕೊಂಡಿದ್ದಾರೆ. ಏನ್ ಕ್ವಾಲಿಫಿಕೇಶನ್ ಕೇಳಿ? ಹಾಗಂತ ಓದಿಸೋದೇ ಬೇಡ ಅಂತ ಹೇಳಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಆದ್ರೆ ಭಗವಂತನಲ್ಲಿ ನಂಬಿಕೆ ಇಡಬೇಕಾದದ್ದು ಇದು. ಅಂದ್ರೆ ಯಾವಾಗ ನಾವೇನೋ ಮಾಡ್ತೀವಿ ಅನ್ನುವಂಥದ್ದು ಹೋಗ್ಬಿಡುತ್ತೋ, ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಅವನನ್ನ ಒಪ್ಕೊಳ್ಳುವಂತಹದ್ದು ಅದು ಕೂಡ ಬರುತ್ತೆ. ಮನಸ್ಸಿಗೆ ನೆಮ್ಮದಿನೂ ಕೂಡ ಬರುತ್ತೆ. ಮನಸ್ಸಿಗೆ ನೆಮ್ಮದಿ ಬರಬೇಕಾದ್ರೆ ಈಗ ಕರ್ತವ್ಯದ ದೃಷ್ಟಿಯಿಂದ ಎಲ್ಲವನ್ನು ಮಾಡಿ, ಬರೀ ಪರೀಕ್ಷೆ ಒಂದೇ ಅಲ್ಲ, ಏನೇ ಕೆಲಸ ಮಾಡಿದ್ರು ಕೂಡ ಅಷ್ಟೇ. ಅದರಿಂದ ಯಾವ ಎಕ್ಸ್ಪೆಕ್ಟೇಷನ್ ಬೇಡ. ನೀವು ಬಂದ್ರಿ ಬಹಳ ಚೆನ್ನಾಗಿ ನಡೆಸ್ಬಿಟ್ರಿ ಅಂತ ಏನು ಯಾರು ಶಾಲೆ ಓದಿಸ್ತಾ ಇಲ್ವಲ್ಲ ನಿಮಗೆ, ನಾ ಇಷ್ಟೆಲ್ಲ ಮಾಡಿದೆ ಅದಕ್ಕೂ ಬೇಡ. ಮಾಡಿದ್ದು ಶಾಲೆ ಓದಿಸ್ಕೊಳ್ಳೋಕೆ ಅವ್ರು ಚೆನ್ನಾಗಿ ಹೇಳಿದ್ರು ಅಂತ ಗಂಡ ಹೆಂಡತಿಗೆ ಹೇಳ್ಬೇಕು, ಇಲ್ಲ ಹೆಂಡತಿ ಗಂಡನಿಗೆ ಹೇಳ್ಬೇಕು ತುಂಬಾ ಚೆನ್ನಾಗಿ ಮಾಡ್ಬೇಕು ಕೆಲಸ ಅಂತ ಈ ಎಕ್ಸ್ಪೆಕ್ಟೇಷನ್ ಬೇಡ. ಸಹಜವಾಗಿ ಒಳ್ಳೇದನ್ನು ಮಾಡೋಣ, ಮಾಡಿದ್ದರೆ ಭಗವಂತನಿಗೆ ಸಮರ್ಪಣೆ. ಹೀಗೆ ಇದ್ದು ಇಲ್ಲದಂತೆ, ಸಂಸಾರದ ಹೊರೆಯನ್ನು ಹೊತ್ತು ಹೊರದಂತೆ ಎಲ್ಲವೂ ಭಗವದರ್ಪಿತವಾಗಿ ಮಾಡಿದ್ರೆ ಇದೇ ಮೋಕ್ಷಕ್ಕೆ ಕಾರಣ. ಶರೀರ ಕೊಟ್ಟಿದ್ದು ಇದೇ ಕಾರಣದಿಂದ. ಇವೆಲ್ಲ ತಿಳಿ ನೀನು, ಯಾವುದು ಸಾರವಾದದ್ದು ಯಾವುದು ಅಸಾರವಾದದ್ದು, ಇಲ್ಲಿ ಯಾವುದು ಮಾಡಬೇಕಾದಂತ ಕೆಲಸ ಯಾವುದು ಮಾಡಬಾರದು, ಈ ವಿಧಿ ನಿಷೇಧಗಳನ್ನು ತಿಳಿಸೋದಕ್ಕೆ ಶಾಸ್ತ್ರಗಳು ಬಂದದ್ದು. ಅವುಗಳ ಸರಿಯಾದ ಅರ್ಥವನ್ನು ತಿಳಿದು ಅದರ ಆಚರಣೆಯನ್ನು ನಡೆಸುವಂತಹದ್ದು. பதினாலத்திலே தத்துவ இப்படி சுடர்மிகு சுருதியை உடனான ஸ்ரீயப்பதிக்கு ಶರೀರಂ என்ற ಪ್ರಮಾಣ ಸಿದ್ಧமான ಅವರ ತತ್ವಂ ಚೇತನಂ என்றும் ಅಚೇತನಂ ಎನ್ನುം ಎರಡು ವಹೆಯಾಯಿ ಇರುತ್ತಂ. ಈಗ ಈ ಭಗವಂತನಿಗೆ ಈ ಶರೀರ ಇದೆ, ಈ ಚೇತನವು ಅಚೇತನ ಎರಡೂ ಕೂಡ. ಶ್ರೀಯಪ್ಪದಿಗೆ ಶರೀರ, ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ವಪು. ಇಲ್ಲಿ ಚರ ಅಂದ್ರೆ ಚಲಿಸುತ್ತೋ, ಅಚರ ಚಲಿಸದೇ ಇರೋದು, ಜೀವ ಇದೆಯೋ ಇಲ್ಲದ್ದೋ ಎಲ್ಲವೂ ಕೂಡ ಭಗವಂತನಿಗೆ ಶರೀರ. ಯಾಕೆ ಈ ಮಾತು ಅಂತಂದ್ರೆ, ನೀವು ಏನೇನು ಯಾರ್ಯಾರದ್ ಮಾಡಿದ್ರು ಕೂಡ ಅಷ್ಟೆಲ್ಲ ಎಲ್ಲವೂ ಭಗವಂತನಿಗೇನೆ ಸರ್ವಿಸ್. ಅದು ಹೆಂಡತಿನೋ, ಮಕ್ಕಳೋ, ಗುರುನೋ, ಫ್ರೆಂಡೋ, ಯಾವುದೋ ರೂಪದಲ್ಲಿ, ಅಥವಾ ಏನೋ ಆಫೀಸು ಕೆಲಸ ನಿನಗೆ ಅದು ಕರ್ಮ ಬಂದಿದ್ದು ಅಂತಂದು ಅನ್ಕೊಂಡು ಪ್ರತಿಯೊಂದು ಕೂಡ ಅಷ್ಟೇ ಎಲ್ಲವೂ ಭಗವದರ್ಪಿತ. ಎಲ್ಲೆಲ್ಲೂ ಮಾಡಿದ್ದೆಲ್ಲ ಭಗವಂತನಿಗೆ ಕೈಂಕರ್ಯ. ಯದ್ಯತ್ ಕರೋಮಿ ತತ್ತದಖಿಲಂ ಹೇ ಶ್ರೀಮನ್ನಾರಾಯಣ ತವ ಆರಾಧನಂ ಅಂತ ಆಗಬೇಕಾಗಿ. ಹಾಗಾಗಿ ಈ ಭಗವಂತನ ಶರೀರ ಇದು. ಈ ಜಗತ್ತಿನ ಬಗ್ಗೆ ಕಣ್ಣಿಗೆ ಕಾಣುವಂತಹ ಏನೇನು ವಸ್ತುಗಳಿದೆಯೋ ಎಲ್ಲವೂ ಕೂಡ ಭಗವದ್ ಅಂಶದಿಂದ ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ, ಎಲ್ಲರಿಗೂ ಆತ್ಮವಾಗಿ. ಯಾರಿಗೆ ಏನು ಕೆಲಸ ಮಾಡக்கூಡೋ ಅದು ಭಗವಂತನಿಗೆ ಸಮರ್ಪಿತವಾಯಿತು. ಅವರಿಂದ ಯಾವ ಪ್ರತಿಕ್ರಿಯೆಯನ್ನು ನಾವು ಎಕ್ಸೆಪ್ಟ್ ಮಾಡ್ತಾ ಇಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಿರಾಸೆನೂ ಇಲ್ಲ, ಯಾಕೆಂದ್ರೆ ಮಾಡಿದ್ದು ಭಗವದ್ ಅರ್ಪಿತ. ಈ ಮಟ್ಟಕ್ಕೆ ನಮ್ಮ ಮನಸ್ಸನ್ನ ತಂದು ಬಿಟ್ರೆ ಸುಖಮುನಿದಾಳ್ವರ್ ಈ ಗುಲಾಹಿ, ಈ ಲೋಕದಲ್ಲೇ ಅವರು ಸುಖ ಮುನಿಗಳಾಗ್ತಾರೆ. ವೇದದಲ್ಲಿ ವಸಿಷ್ಠ ಸಮಾನಾನ ಆಂ ಭವತಿ, ವಸಿಷ್ಠರಿಗೆ ಸಮಾನವಾಗಿಬಿಡ್ತಾರೆ ಅಂತ. ವಸಿಷ್ಠರಿಗೆ ಆ ಜ್ಞಾನ ಇತ್ತು. ಏನು ಸುತ್ತಲೂ ಎಲ್ಲ ಇರೋದು ಭಗವಂತನೇನೆ ರೂಪ, ಎಲ್ಲೆಲ್ಲೂ ಭಗವಂತನನ್ನೇ ಕಂಡು ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವ ಮಾಂ. ಎಲ್ಲೆಲ್ಲೂ ನಿಮ್ಮ ಕೃಷ್ಣನ ಕಣವೆ ಕಂಡ್ರೆ ಅವನು ಶತ್ರುವಿನಲ್ಲೂ ಕೃಷ್ಣ, ನೀನು ಮೋಸ ಮಾಡಿದವನಲ್ಲೂ ಕೃಷ್ಣ. ಹಾಗೆ ಕಂಡಾಗ ಏನನ್ಸುತ್ತೆ, ಯಾರ ಮೇಲೆ ಪ್ರತೀಕಾರ, ಯಾರ ಮೇಲೆ ದ್ವೇಷ, ಈ ವಾದ ವಿವಾದಗಳು, ವ್ಯಾಜ್ಯಗಳು, ಕೋರ್ಟು, ಕಲಹ, ಕಚೇರಿ, ಈ ಎಲ್ಲ ಎಲ್ಲಿಗೆ, ಯಾತಕ್ಕೆ, ಏನನ್ನ ತಗೊಂಡು ಹೋಗೋಕ್ಕೆ ಬರುತ್ತೋ ಎಲ್ಲ. ಅಥವಾ ಅವನನ್ನು ದ್ವೇಷಿಸ್ಬೇಕು ಅನ್ಸುತ್ತೋ, ಯಾರು ನಿಮ್ಮ ಎದುರಾಗಿ ಮಾಡ್ತಾನೋ, ಕೋರ್ಟ್ಗೋ ಮತ್ತೊಂದಕ್ಕೋ ಹೋಗಿ ಏನೇನೋ ಕ್ಲೇಶಗಳು. ಭಗವಂತ ಎಲ್ಲ ಕಡೆಯಲ್ಲಿ ಅವನು ಕೊಟ್ಟಿದ್ದು ಮಹಾಪ್ರಸಾದ. ಇಲ್ಲ ನಾನೆಲ್ಲವನ್ನು ನಾನೇ ತಗೊಳ್ತೀನಿ ಅಂತ ಇಲ್ಲೇ ತಾನೆ ಎಲ್ಲ ಆಸ್ತಿಗಾಗಿ ಹೊಡೆದಾಟ, ಅಣ್ಣ ತಂಗಿ ಅಕ್ಕ ತಮ್ಮ ಏನೇನು ಬಂಧುಗಳು ಅಂತ
ಹುಟ್ಟುತ್ತಾ ಎಲ್ಲರೂ ಒಡಹುಟ್ಟಿದವರು, ಬೆಳೀತಾ ದಾಯಾದಿಗಳು ಇದ್ದಾರೆ. ದಾಯ ಅಂತಂದ್ರೆ ತಂದೆ ಪಿತೃದು ಆಸ್ತಿನಲ್ಲಿ ಭಾಗ ಬರ್ಬೇಕಾದ್ರೆ ಅವರು ದಾಯಾದಿಗಳು. ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗೋಲ್ಲ, ಅಕ್ಕನಿಗೆ ತಮ್ಮನ ಮುಖ ಕಂಡ್ರೆ ಆಗಲ್ಲ, ಅಣ್ಣನಿಗೆ ತಂಗಿ ಕಂಡ್ರೆ ಆಗಲ್ಲ, ಎಲ್ಲ ಅವನೇ ಇಟ್ಕೊಂಡ ಇವನೇ ಇಟ್ಕೊಂಡ. ಏನು ಯಾವ ಎತ್ಕೊಂಡು ಹೋಗ್ತಾನ? ಯಾವ್ದು ಪಿತ್ರಾರ್ಜಿತ? ಎಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ ಇದೆಲ್ಲ. ಅಂದ್ರೆ ನಮ್ಮ ಕೈಗೆ ಶಕ್ತಿ ಭಗವಂತ ಕೊಟ್ಟ ಏನೋ ವಿದ್ಯೆಯನ್ನ ತಂದೆಯಾಗಿ ಅವನ ಅಷ್ಟು ಕೊಡ್ಸಿದ್ನಲ್ಲ, ಅದಕ್ಕೆ ಅವನ ಕೃತಜ್ಞನಾಗಿದ್ಬಿಟ್ಟು ನಾವು ನಮ್ಮ ಸ್ವಪ್ರಯತ್ನದಿಂದ ಏನ್ ಸಂಪಾದನೆ ಮಾಡ್ತೀವೋ ಅದರಲ್ಲಿ ನೆಮ್ಮದಿಯಿಂದ ಇರೋಕ್ಕಾಗೋಲ್ಲ. ಯಾಕೆ ಬೇಕು ಇದು ಪಿತ್ರಾರ್ಜಿತ? ಅದಕ್ಕಾಗಿ ಏನೆಲ್ಲ ಜಗಳಗಳು ಕಂಡ್ರೆ ಆಗೋಲ್ಲ. ನಾವು ಮಾಡಿದ್ದೇ ನಮ್ ಜೊತೆ ಬರೋಲ್ಲ, ಇನ್ನು ನಮ್ ತಾತನ ಆಸ್ತಿನೋ ಅದು ನಾವು ಅನುಭವಿಸ್ತೀನಿ ಅಂತೀವಿಯೇನೋ. ಯಾರ್ಯಾರು ಏನೇನ್ ಮಾಡಿಟ್ಟಿರೋ ಆಸ್ತಿ ಎಲ್ಲ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ತಲುಪಿದೇನೋ. ಲೋಕದಲ್ಲಿ ನೋಡ್ತೀರಿ ಇದೆಲ್ಲ, ಎಲ್ಲದಕ್ಕೂ ಗಲಾಟೆ ಜಗಳ ಇವೆಲ್ಲವೂ ಕೂಡ ಯಾರನ್ನ ತಗೊಂಡೋದ್ರು ಹೋಗ್ಲಿ, ಇವರೆಲ್ಲ ಪಿತ್ರಾರ್ಜಿತವನ್ನು ಒಬ್ಬರೇ ತಗೊಂಡು, ಸರಿ ಅವ್ನ್ ಸತ್ ಮೇಲೆ ಅದನ್ನು ತಗೊಂಡು ಹೋಗ್ತಾನ. ಇದೆಲ್ಲವನ್ನ ವಿಚಾರ ಮಾಡಿ ಇದು ಯಾವುದಕ್ಕೂ ಅಂದ್ಕೊಳ್ಳೋದು. ನನಗೆ ಒಂದು ಭಗವಂತ ಶರೀರವನ್ನು ಕೊಟ್ಟ, ತಂದೆ ತಾಯಿಗಳು ಅದಕ್ಕೆ ಕಾರಣಕರ್ತರಾದ್ರು, ಅದಕ್ಕಾಗಿ ಅವರ ಬಗ್ಗೆ ನನ್ನಿಂದ ಎಷ್ಟು ಸಾಧ್ಯವೋ ಅವರಿದ್ದಾಗ ಒಂದಷ್ಟು ಸೇವೆ, ಸತ್ತ ಮೇಲೆ ತರ್ಪಣಾದಿಗಳನ್ನು ನಡೆಸಿ ಎಲ್ಲ ಕಡೆಯಲ್ಲೂ ಋಣಗಳನ್ನು ತೀರಿಸ್ತಾ ಬರೋಳ್ತಾನೆ. ಮಂಕುತಿಮ್ಮನ ಕಗ್ಗಡ ಮೊದಲನೇ ಬೆಳೆಯಿತಾನೆ, ಯಾವ ಋಣದ ಲೆಕ್ಕ ಒಂದು ಸ್ವಲ್ಪನೂ ಈಡಿಸದೆ ಎಲ್ಲವನ್ನು ಮುಗಿಸಿ ಮೇಲಿನ ಅಧಿಕಾರಿಗಳಿಗೆ ಬರೆದು ನನಗೆ ವಾಲಂಟರಿ ರಿಟೈರ್ಮೆಂಟ್ ಈ ಉದ್ಯೋಗದಿಂದ, ಆಮೇಲೆ ತಂಗಿಗೆ ಪತ್ರ ಬರೆದು ನನ್ನನ್ನು ಯಾರು ಮರಿಬೇಡಿ, ಈ ಸಂಬಂಧಗಳನ್ನು ಕೂಡ ತುರಿತಾ ಇದ್ದಾನೆ, ನಾನು ಕಾಶಿಗೂ ಹರಿದ್ವಾರಕ್ಕೂ ಹೋಗ್ತೀನಿ, ನಾನು ವಾಪಸ್ ಬರೋದಿಲ್ಲ ಈ ಕಡೆಗೆ, ನನ್ನನ್ನು ಜ್ಞಾಪಿಸ್ಕೊಳ್ಬೇಡಿ ನೀವು, ಮರ್ತ್ಬಿಡಿ. ಸ್ವಂತ ತಂಗಿಗೆ ತಾಯಿ ಇದ್ದಳು ಅಲ್ಲಿ ತನಕ ಅವನು ಎಲ್ಲ ಮಾಡ್ದ, ಅವಳು ಕಣ್ಮುಚ್ಚಿದ್ದಾಯ್ತು ಇನ್ನು ಮುಂದೆನೆ. ಇನ್ ಯಾವುದು ಈ ಸಂಬಂಧಗಳು? ಎಲ್ಲವನ್ನು ಬಿಟ್ಟು ಹೋಗಿ ಅವ್ರು ಹೇಳಿದ್ರು, ತುಂಬಾ ವ್ಯಸನ ನಿಮಗೆ, ಮನಸ್ಸು ತುಂಬಾ ಅಯ್ಯೋ ಅವನಿದ್ದಿದ್ರೆ ಅಂತ ಅನಿಸಿದಾಗ, ಕಣ್ಣಲ್ಲಿ ನೀರು ಬಂದಾಗ ಹೋಗಿ ಸೋಮಶಿವನ ಗುಡಿಯೊಳಗೆ ಒಂದು ದೀಪ ಹಚ್ಚಿ ದೇವರಿಗೆ ನಮೋ ಎನ್ನಿ, ಅವನು ನಿಮ್ಮನ್ನ ಸಲಹುತ್ತಾನೆ, ಒಳ್ಳೇದ್ ಮಾಡ್ತಾನೆ, ನಾನು ಹೋಗ್ತಾ ಇದ್ದೀನಿ, ಎಲ್ರಿಗೂ ನನ್ನ ಮರ್ತ್ಬಿಡಿ, ಯಾರು ಜ್ಞಾಪಕ ಇಟ್ಕೋಬೇಡಿ ನಾನು. ಓ ಇಂಥವನೊಬ್ಬ ಇದ್ದ, ಅವನು ಏನೇನೋ ಮಾಡ್ದ, ಏನು ಬೇಕಿಲ್ಲ. ಯಾರು ಇಲ್ದಲೇ ಇದ್ರು ಕೂಡ ಈ ಸೃಷ್ಟಿ ನಡೆಯುತ್ತೆ, ಮುಂದುವರಿಯುತ್ತೆ. ತೊಟ್ಟಿಲುಗಳೆಷ್ಟು, ಮರಣಗಳು ಅಷ್ಟೇ ಧರಣಿಯೊಳಗೆ. ಒಂದ್ ಕಡೆ ತೊಟ್ಟಲು ತೂಗ್ತಾ ಇದ್ದೆ, ಇನ್ನೊಂದ್ ಕಡೆ ಮರಣದಲ್ಲಿ ಇನ್ನೊಂದು ಶವ ಹತ್ತಿ ಉರಿತಾ ಇದೆ. ಇದು ಸೃಷ್ಟಿಯ ನಿಯಮ, ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು. ಮರ ಶಾಶ್ವತ, ಒಂದು ಒಣಗಿದ ಎಲೆ ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತೆ ಅಂದ್ರೆ ಇನ್ನೊಂದು ಎಲೆ ಚಿಗುರಿದೆ. ಹಾಗೆ ಯಾರು ಕೂಡ ಇಂಡಿಸ್ಪೆನ್ಸಬಲ್ ಅಂತಂದ್ರೆ ನಾವಿಲ್ದಿದ್ರೆ ಆಗೋದೇ ಇಲ್ಲ ಅನ್ನುವಂಥದ್ದು ಯಾರಿಗೂ ಇಲ್ಲ. ಯಾರ ಮೇಲೂ ಇಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀಲ ಬೇಗನ ಗುಳ್ಳೆ ನಿಜವಲ್ಲೋ ಹರಿಯೇ, ನಾನು ನನ್ನದು ಅನ್ನೋದೆಲ್ಲ ಎಷ್ಟು ದಿವಸ ಇಲ್ಲ. ನೀರ ಮೇಲೆ ಉಂಟಾದಂತ ಒಂದು ಗುಳ್ಳ, ಇವೆಲ್ಲ ಈ ಗದ್ದೆ ಬದಿನಲ್ಲಿ ನೋಡ್ಬೇಕು. ಹಳ್ಳಿಗಳಲ್ಲಿ ನೀರು ಚಲಿಸ್ತಾ ಇರ್ತಾರೆ ಗದ್ದೆಗೆ, ಅದು ಒಂದು ಎತ್ತರದಿಂದ ಇನ್ನೊಂದಕ್ಕೆ ಕೆಳಗಡೆ ಬರ್ಬೇಕಾದ್ರೆ ಜ್ವರ ಬರುತ್ತಲ್ಲ ನೀರು, ಅಲ್ಲೊಂದು ನೀರು ಗುಳ್ಳೆ ಹೇಳುತ್ತೆ, ಆ ಗುಳ್ಳೆ ಅಷ್ಟು ಪಟ್ ಅಂತ ಹೊಡಿಯುತ್ತೆ. ನಮ್ ಸಂಸಾರ ಇಷ್ಟೇ ನಿಂತಾರೆ, ನೀರು ಮದನ್ನಿ ಬಾಯ್ ಬಿಟ್ಬಿಡು. ನಿನ್ನಿಲ್ಲ ಇಲ್ಲ ಮಣ್ಣು ಹಾಕ್ತಾ ಹಳ್ಳಿ ಮಿಂಚು ಎಷ್ಟೊತ್ತಿರುತ್ತೆ ಅಷ್ಟೇನೆ. ನಮ್ಮ ಇಲ್ಲಿಯ ಶರೀರ ಬದುಕು ಮಣ್ಣು ಉಯಿರು ಆಗ್ತಾ ಹೇಳಿ, ಈ ಶರೀರ, ಇವನ ಈ ಜನ್ಮ, ಇವೆಲ್ಲ ಆ ಒಂದೊಂದು ಮಿಂಚಿನಂತೆ ಒಂದು ಕ್ಷಣ ಅಂತ. ನಿನ್ನಿಲ್ಲ ಇಲ್ಲ ಮಣ್ಣು ಆಗ್ತಾ ಹಳ್ಳಿ ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಬಾಳನ್ನ ಪ್ರತಿ ಒಂದೊಂದು ಹಂತದಲ್ಲಿ ಎಳೆಯಾಗಿ ಬಿಡಿಸಿ ಇದ್ರಲ್ಲಿ ನೋಡಿ ಇಷ್ಟೇನೆ, ಏನಿಲ್ಲ ಇದ್ರಲ್ಲಿ. ಹಾಗಾದ್ರೆ ಇದು ಯಾಕೆ ಕೊಡ್ತಾ ಶರೀರಾನ ಅಂದ್ರೆ, ಶರೀರ ಕೊಟ್ಟಿದ್ದು ನಿಮಗೆ ಅವನಿಗೆ ಪಡೀಲಿ ಅಂತ, ನಿಮ್ಮ ಪುಣ್ಯದ ಫಲದಿಂದ ಪಡೆದಿದ್ದೀರಿ, ಅದರ ಸಾರ್ಥಕತೆ ಪಡೆಯಿದೆ. ಈ ಶರೀರಕ್ಕೆ ಭೋಗಗಳನ್ನು ಕೊಡೋದು, ನಮ್ಗೆ ಟೈಮ್ ಸರಿಯಾಗಿ ತಿನ್ನಿಸೋದು, ಆಹಾ ಕಂಫರ್ಟ್ಸು, ನೋವು ಬಂತು ಅದಕ್ಕೊಂದು ಮೆಸೇಜು, ಇನ್ನೊಂದು ಎಲೆಕ್ಟ್ರಿಕ್ ಬರ್ತಾ ಇದೆ ಇವಾಗ, ಅದನ್ನ ಸುತ್ಕೊಳ್ಳಿ, ಸ್ವಿಚ್ ಹಾಕಿ, ಆಹಾ ಆನಂದವಾಗಿದೆ. ಸೀಬೆ ಹಣ್ಣು ಚೆನ್ನಾಗಿದೆ, ದೋರಕಾಯಿ ಚೆನ್ನಾಗಿ ಅಗಿಯುವುದೇ ನುಂಗಿದೆ, ಆಮೇಲೆ ಹೊಟ್ಟೆ ನೋವು ಶುರುವಾದಾಗ ಎಣ್ಣೆ ಕುಡಿದು ಆಹಾ ಇವಾಗ ರಿಲೀಫ್, ಎಲ್ಲಾದ್ರೂ ಹೊರಗಡೆ ಹೋದ್ಮೇಲೆ ಅಂತ. ಏನಿದು ಹೊರಗಡೆ ಅಂತ ಬಾಳು
ಈ ರೀತಿ ಬರೀ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವು ಪ್ರಾಬ್ಲಮ್ಸ್ಗಳನ್ನ, ಸಮಸ್ಯೆ ಅಂತ ಒದ್ದಾಡೋದು, ಆಮೇಲೆ ದೇವರೇ ಅಂತ ಅವನಿಗೆ ಕಾಲಕ್ಕೆ ಬಿದ್ದು ಮತ್ತೊಂದು ಮಾಡಿ ಆಹಾ ಅದನ್ನು ಬಿಡುಗಡೆ ಮಾಡಿದೆ. ಬರೀ ತೊಂತುಗಳು ಗಂಟುಗಳು ಇವುಗಳನ್ನು ಬಿಡಿಸೋದೇ ಜೀವನ ಆಗ್ಬಿಟ್ರೆ ನಿಜವಾಗಿ ನೀವು ಬಾಳೋದು ಯಾವಾಗ? ಅವನನ್ನು ಕೊಂಡಾಡೋದಕ್ಕೆ ಸಮಯ ಯಾವಾಗ? ಈ ಕಡೆ ಕಾಲು ನೋವು ಹೋಯ್ತು, ಅದಕ್ಕೇನೋ ಒಂದಷ್ಟೆಲ್ಲ ಉಜ್ಜಿ ಮಾಡಿ ಡಾಕ್ಟರ್ ಕೊಟ್ಟಿದ್ ಮೆಡಿಸಿನ್, ಮ್ಯಾಸೇಜ್, ಫಿಸಿಯೋಥೆರಪಿನೂ ಮಾಡ್ಕೊಂಡಾಯ್ತು. ಈ ನೋವು ಮುಗೀತು, ಇನ್ನೊಂದು ಕಾಲಿಗೆ ಶುರುವಾಯ್ತು, ಅದು ಮುಗೀತು, ಇನ್ನೆಲ್ಲ ಸೊಂಟದಲ್ಲಿ ಶುರುವಾಯ್ತು. ಈಗ ಇಟ್ಟಿದ್ದೇನೆ ಶರೀರಕ್ಕೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಔಷಧಿನೇ ತಗೋಬೇಡಿ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಅಷ್ಟೋ ಜೀವನ ಶರೀರ ಅಷ್ಟೇ, ಅದು ಶೀರ್ಯತೆ ಇತಿ ಶರೀರ. ಯಾಕೆ ಬರುತ್ತೆ ನೋವು? ಅವರು ನನ್ನ ತರಾನೇ ಇದ್ದಿದ್ದು, ಅವ್ರಿಗೇನು ಬರ್ಲಿಲ್ವಲ್ಲ, ನಾವೆಲ್ಲ ಜೊತೆನೆಲ್ಲ ಇದ್ದವ್ರು, ಯಾರು ಹೊರಗಡೆ ಫ್ರೆಂಡ್ಸ್ ಅಲ್ಲ, ಒಂದೇ ಮನೆಯಲ್ಲಿ ಇದ್ದವ್ರು. ಒಬ್ಬರಿಗೆ ಮಾತ್ರ ಹಿಂಗಾಯ್ತು, ಬೇರೆಯವ್ರಿಗೆ ಆಗ್ಲಿಲ್ವಲ್ಲ ಅಂದ್ರೆ ಅದು ಅವ್ರಿಗೆ ಇದು ಇರ್ತಾರೆ. ಇದರ ಅರಿವನ್ನ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿದ್ರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದು. ಏನ್ ಇನ್ಕ್ಯೂರಬಲ್ ಡಿಸೀಸ್ ಅಂತ ಕಿಡ್ನಿ ಫೇಲ್ಯೂರಾ, ಇಲ್ಲ ಹಾರ್ಟ್ ಅಟ್ಯಾಕಾ, ಇಲ್ಲ BP ಜಾಸ್ತಿ ಆಯ್ತಾ, ಇಲ್ಲ ಕ್ಯಾನ್ಸರ್, ಯಾವ್ರಿಗೆ ಬಂದು ಭಯ ಬೇಡ. ಯಾಕೆಂದ್ರೆ ಏನು ಇಲ್ದಲ್ಲೇ ಇರೋನು ಪರ್ಮನೆಂಟ್ ಆಗಿರೋಲ್ಲ ಇಲ್ಲಿ, ಎಲ್ಲ ಬಂದವನು ಕೂಡ ಅಷ್ಟೇ. ಏನು ಅದ್ರಿಂದ ಏನು ಅಂತಂದ್ರೆ, ಈಗ ಕ್ಯಾನ್ಸರ್ ಬಂದಿದ್ರಿಂದ ಏನು ಅಡ್ವಾಂಟೇಜ್ ಏನು ಅಂತಂದ್ರೆ, ನೋಡು ದೃಷ್ಟಿನ, ಇದು ತಮಾಷೆ ಇಲ್ಲ, ಬಹಳ ಸೀರಿಯಸ್ ಇದು, ಸ್ವಲ್ಪ ನೋಡಿ ಏನು ನಿಮಗೆ ಗೊತ್ತಾಗಿದೆ. ಕ್ಯಾನ್ಸರ್ ಅದು 2nd ಡಿಗ್ರಿಗೆ ಬಂದಿದೆ ಇವಾಗ. ಸರಿ, ಹೋಗಿ ರೇಡಿಯೇಷನ್ ಥೆರಪಿ, ಏನು ಮೆಡಿಕೇಶನ್, ಅದು ಇದು ಎಲ್ಲ, ಆ ಮೆಡಿಸಿನ್ ಎಲ್ಲ ತಗೊಂಡಾಗ ತಲೆ ಕೂದಲೆಲ್ಲ ಉದುರುತ್ತೆ ಪೂರ್ಣವಾಗಿ, ಎಲ್ಲವೂ ಪೇಯ್ನು ನೋವು ಖಂಡಿತ ಎಲ್ಲ ಇದೆ, ಇಲ್ಲ ಅಂತ ಅವೆಲ್ಲ ಆಯ್ತು. ಅದು ಮುಂದಕ್ಕೆ ಇನ್ನೂ 3ನೇ ಡಿಗ್ರಿಗೆ ಹೋಯ್ತು. ಇನ್ನು ಆಮೇಲೆ ಏನ್ ಹೇಳ್ತಾರೆ ಡಾಕ್ಟ್ರು, ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿದೆ, ಇನ್ನೇನು ಆಗಲ್ಲ, ಮ್ಯಾಕ್ಸಿಮಮ್ ಅವರು 3 ತಿಂಗಳು ಅಥವಾ 6 ತಿಂಗಳು ಇರ್ತಾರೆ. ಆ ಡಾಕ್ಟರ್ ಗೆಸ್ ಮಾಡಿದಂಗೆ ಏನು ಶರೀರದ್ದು ಎಲ್ಲ ಮಾಡಿರ್ತಾರೆ, ಸ್ಕ್ಯಾನಿಂಗು ಮತ್ತೊಂದು ಎಲ್ಲ, ಅದರದ್ದು ಆಯ್ತು. ಅವನ ಆಯಸ್ಸು 3 ತಿಂಗಳು ಆಯ್ತು, ಅವನು ಸತ್ತ. ಮತ್ತೇನು ವಿಶೇಷ ಅಲ್ಲಿ ಅಂದ್ರೆ, 3 ತಿಂಗಳು ಅನ್ನೋದು ಗೊತ್ತಾಯ್ತಲ್ಲ, ಆ 3 ತಿಂಗಳಲ್ಲಿ ನಾನೇನಾದ್ರು ನನ್ನ ಆತ್ಮದ ಉದ್ಧಾರ ಮಾಡ್ಕೊಂಡ ಅನ್ನೋದ್ರ ಬಗ್ಗೆ ಅವನು ಗಮನ ಕೊಟ್ಟು ಆತ್ಮದ ಉದ್ಧಾರ ಮಾಡ್ಕೊಂಡ್ಬಿಟ್ರೆ ಅವನು ಬುದ್ಧಿವಂತ. ಇಲ್ಲಿಗೆ ಇವತ್ತೇನೆ ಅಯ್ಯೋ 3 ತಿಂಗಳಿಗೆ ನಾನು ಸಾಯ್ತೀನಿ ಅಂತ ಇವತ್ತೇನೆ ಸತ್ಬಿಟ್ರೆ. ಈ ಕಾರಣದಿಂದಾನೇ ಯಾರ ಸಾವು ಯಾವಾಗ ಅನ್ನೋದನ್ನು ಭಗವಂತ ಹೇಳೋದು. ಯಾಕೆಂದ್ರೆ ಎಲ್ರಿಗೂ ಆ ಮಟ್ಟಿಗೆ ಹೋಗಕ್ಕೆ ಆಗೋದು. ಯಾರು ಸುಕೃತಶಾಲಿಗಳು ಅವರಿಗೆ ಯಾವ ಸಮಯದಲ್ಲಿ ಸಾವು ಬರುತ್ತೆ ಅನ್ನೋದನ್ನು ಕೂಡ ನಿಲ್ಸುವಂತ. ಇವೆಲ್ಲ ನಿಜವಾದ ಘಟನೆಗಳು ನಡೆದದ್ದನ್ನು ಹೇಳಿದೆ. ನಮ್ಮ ಗುರುಗಳು ವರದರಾಜ ಹೇಳ್ತಾ ಇದ್ರು, ಇವ್ರು ಸೋದರತ್ತೆ ಗಂಡನ ಯಾರೋಬ್ರು ಹೀಗೆ ಕ್ಯಾನ್ಸರ್ ಇದ್ರದ್ದು ಅಂತ ಆಯ್ತು, ಡಾಕ್ಟರ್ ಹತ್ರ ಹೋದ್ರೆ ಎಲ್ಲ ಆಯ್ತು. ಎಲ್ರಿಗೂ ಏನು ಧೈರ್ಯ ಆಗ್ಲಿ, ಅಯ್ಯೋ ಕ್ಯಾನ್ಸರ್ ಅಂತ ಅವ್ರಿಗೆ ಅಂತ ಏನು ಆಗ್ಲಿಲ್ಲ. ಅವ್ರು ಕೂತಿದ್ದವರು ಅವ್ರ ಡಾಕ್ಟರ್ನ ಕರ್ಕೊಂಡಿದ್ದು, ಸರಿ ಕ್ಯಾನ್ಸರ್ 2 ದಿವಸ ನಾನು ಇರ್ತೀನಿ, ನೀನು ಹಬ್ಬ ಅಂದ್ರೆ 4 ಅಥವಾ 5 ತಿಂಗಳು, ಮಗಳನ್ನ 2 ಕರೆದ್ಬಿಟ್ಟು ನೋಡಿ ನನ್ನ ಮನೆ ಕರ್ಕೊಂಡೋಗಿ, ಮನೆ ಹೋದ್ಮೇಲೆ ಏನು ನನಗೆ ಯಾವ ಔಷಧ ಅದು ಇದು ಏನು ಬೇಡ, ಅವನು ಭಗವಂತನ ಸಂಕಲ್ಪ ಎಷ್ಟಿದೆಯೋ 10 ದಿವಸ ಇದ್ದು ಹೋಗ್ತೀವಿ ಅಂತೇಳಿ ಹಾಗೆ ಇದ್ದು ಅವ್ರ ಶರೀರ ಬಿಟ್ಟು. ತಮ್ಮ ಶರೀರ ಬಿಡೋದು ಯಾರಿಗೆ ಇಷ್ಟ ಇದೆ? ಎಷ್ಟೇ ರೋಗ ಬಂದು ಕೂಡ ನಾನು ಏನಾರು ಆಗಿ ಬದುಕಬೇಕು, ನನ್ನ ಹೆಂಗಾರು ಬದುಕಿಸ್ಬಿಡೋ, ಈ ತರ ಮಾಡ್ಕೊಂಡವರು ಇದ್ದಾರೆ. ಏನೋ ಒಂದು ಉದ್ವೇಗದ ಕ್ಷಣ ಹೋಗ್ಬಿಟ್ಟು ಫಿನಾಯಿಲ್ ಬಾಟಲ್ ತೆಗೆದು ಕುಡಿದು ಬಿಟ್ಟಿದ್ದು, ನಾನು ಇರೋಲ್ಲ, ನಾನು ಸತ್ತೋಗ್ತೀನಿ ಅಂತ. ಅದು ಕುಡಿದ ಮೇಲೆ ಎದೆನಲ್ಲಿ ಉರಿ ಸಿಕ್ಕಾಪಟ್ಟೆ ಜೋರು, ಹೊರಗಡೆ ಬಂದು ನನ್ನನ್ನು ಏನಾರು ಮಾಡಿ ಬದುಕ್ಸು, ನಾನು ಹತ್ತು ಕುಡಿದು ಬಿಟ್ಟೆ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ಏನೇನು ಮಾಡಿ ಏನಾಗ್ಲೇ ಇಲ್ಲ, ಹೋದ್ರು ಅಷ್ಟೇ ಕಡೆ. ಯಾಕೆ ಆ ಮಟ್ಟಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಇದು ಆತ್ಮಹತ್ಯೆ. ಉದ್ವೇಗಗಳಲ್ಲಿ ಡಿಸಿಷನ್ಸ್ ತಗೊಂಡ್ರೆ ಹಿಂಗಾಗುವಂತಹದ್ದು. ಇದು ಯಾವುದು ಆಗಲ್ಲ. ಏನು ಬರುತ್ತೋ ಧೈರ್ಯವಾಗಿ ಎದುರಿಸ್ತಾ ಭಗವಂತ ಇದ್ದಾನೆ ನಮ್ ಜೊತೆಗೆ ಅಂತಂದಾಗ ಇವೆಲ್ಲ ಅಷ್ಟು ದೊಡ್ಡದಾಗಿ ಕಾಣಿಸೋಲ್ಲ. ಶರೀರ ಬಿಡೋದುವಾಗ ಖಂಡಿತ ಕಷ್ಟ ಇದೆ, ಇಲ್ಲ ಅಂತ ಹೇಳೋಲ್ಲ. ಆದ್ರೆ ಆ ಕಷ್ಟವಾಗದೆ ಇರೋದಕ್ಕಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಬೇಕು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪೆಯಾ ದೇವ ಶರಣಾಗತ ವತ್ಸಲ. ಭಗವಂತನಲ್ಲಿ ವಿಶ್ವಾಸ ದೃಢವಾಗಿದ್ರೆ ಏನೋ ಒಂದು ಮಾರ್ಗದಿಂದ ಈ ಕರ್ಮದ ಶರೀರ ಬಿಡಿಸ್ತಾ ಇದೆಯಲ್ಲ ಅಂತ ಸಂತೋಷ ಪಡ್ತಾರ. ಮೃತ್ಯುವನ್ನ
ಅತಿಥಿಯಂತೆ ಸ್ವಾಗತಿಸೋದಕ್ಕೆ ಸಿದ್ಧರಾಗ್ತಾರೆ. ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುವನ್ನ ಪ್ರಿಯವಾದ ಅತಿಥಿಯಂತೆ ಅವನನ್ನು ಸ್ವಾಗತಿಸೋದು. ಆಯ್ತು, ಶರೀರ ಜೀರ್ಣವಾಗಿದೆ, ಕಣ್ ಕಾಣಿಸೋಲ್ಲ, ಕಿವಿ ಕೇಳಿಸೋಲ್ಲ, ಏನೆಲ್ಲ ಆಪರೇಷನ್ಗಳಾಯ್ತು, ಹಾರ್ಟ್ಗೆ ಇದು ಹಾಕೊಂಡಾಯ್ತು, ಸ್ಟಂಟ್ ಹಾಕೊಂಡಾಯ್ತು, ಪೇಸ್ ಮೇಕರ್ ಹಾಕೊಂಡಾಯ್ತು, ಕಿವಿಗೆ ಇಯರಿಂಗ್ ಏಡ್ ಬಂದಾಯ್ತು, ಕಣ್ಣಿಗೆ ಇನ್ನೂ ಪವರ್ಫುಲ್ ಕನ್ನಡಕ ಹಾಕೊಂಡಾಯ್ತು, ಆದ್ರೂ ಎಲ್ಲ ಕ್ಷೀಣಿಸ್ತಾ ಇದೆಯಲ್ಲ, ಅದು ಸಹಜವಾದದ್ದು. ವೈ ಡು ಅಕ್ಸೆಪ್ಟ್ ಇಟ್? ಕಣ್ಣಿಗೆ ಕಾಣಿಸೋದೇ ಇರ್ಬೇಕಾದ್ರೆ ಬಿಟ್ಬಿಡಿ, ಹಾಗಾದ್ರೆ ಕಣ್ಣು ಮುಚ್ಕೊಂಡೇ ಇರೋಣ ಕುರುಡನಾಗಿ ಅಂತಲ್ಲ. ಎಷ್ಟು ಮನುಷ್ಯ ಪ್ರಯತ್ನನೋ ಅಷ್ಟು ಮಾಡಿ ಭಗವಂತನ ಕೇಳಿಸಿ. ಇರೋ ದಿವಸ ಚೆನ್ನಾಗಿರ್ಬೇಕು, ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅಷ್ಟು ಕೇಳ್ಕೊಂಡು ಸಾವನ್ನು ಸಂತೋಷವಾಗಿ ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಸಾಯೋದನ್ನ ಕಲಿಯಿರಿ. ಏನೆಲ್ಲ ಬಹಳ ವಿಚಿತ್ರವಾದದ್ದು ಹೇಳ್ತಾ ಇದ್ದೀನಿ, ಇವ್ನು ತಂದು ಕಳಿಸ್ತಿದೆ. ಸಾವನ್ನ ಹೇಗೆ ಎದುರಿಸ್ಬೇಕು? ಯಾಕೆಂದ್ರೆ ಸಾವು ಇಟ್ ಇಸ್ ಇನ್ಎವಿಟಬಲ್. ಎಲ್ರೂ ಸಾಯ್ಲೇಬೇಕು, ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಇದು ವಿಧಿ ನಿಯಮ. ಇದನ್ನ ಮೀರಿ ಯಾರು ಹೋಗಿದ್ದುಂಟಾ? ಬ್ರಹ್ಮನಿಗೆ ಏನಾದ್ರು ಸಾಧ್ಯವಾಯ್ತಾ? ಶಿವನಿಗಾಗತ್ತಾ? ಅಮೃತತ್ವ ಕೊಟ್ಟಿದ್ದು ಅಂದ್ರೆ ಏನು? ಮಾರ್ಕಂಡೇಯನ್ ನಕ್ಕ ಪಿರಾನಕ್ಕೆ ಅನ್ನ ಉಯ್ಯಕೊಂಡದು ನಾರಾಯಣನ ಅರುಳೇ. ನಕ್ಕ ಪಿರಾನ್ ಶಿವ, ಅವನಿಗೆ ಆ ಬುದ್ಧಿ ಕೊಟ್ಟು ಇವನಿಗೆ ದೀರ್ಘವಾದ ಆಯಸ್ಸು. ಅವನು ಅಲ್ಪ ಆಯಸ್ಸು, 16 ವರ್ಷಕ್ಕೆ ಓಡ್ಬೇಕಾಗಿತ್ತು, 16 ವರ್ಷಕ್ಕೆ ಹೋಗ್ಲಿಲ್ಲ. ಹಾಗಾದ್ರೆ ಇವತ್ತು ಇದಾನ ಅವನು? ಅವನ ಆಯಸ್ಸು ಎಷ್ಟು? ಶಾರೀರಿಕವಾಗಿ ಎಷ್ಟು? ಹೀಗೆ. ಮತ್ತೆ ಅವ್ರು ಇರೋದು ಹೇಗೆ ಅಂದ್ರೆ, ಅವರು ನಡೆಸಿದಂತ ಕೃತಿಯಿಂದಾನೋ, ಅವರು ಮಾಡಿದ ತಪಸ್ಸಿನಿಂದಾನೋ ಅವರು ಸ್ಮರಣೀಯರು. ಚಿರಂಜೀವಿತ್ವ ಅಂದ್ರೆ ಎಲ್ಲಿಯ ತನಕ? ಈ ಕಲ್ಪ ಆದ್ಮೇಲೆ ಎಲ್ಲಾನು ನೀರಿನಲ್ಲಿ ಮುಳುಗೋಗುತ್ತೆ. ಎಲ್ಲರೂ ಹೋಯ್ತು ಅಂತಂದಾಗ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಶ್ಚ ವಿಭೀಷಣ ಎಲ್ರಿಗೂ ಅಷ್ಟೇ, ಎಲ್ರಿಗೂ ಮುಗೀತು. ಮುಂದಿನ ಕಲ್ಪದಲ್ಲಿ ಮತ್ತೆ ಇನ್ನೊಂದ್ಸಲಿ ಎಲ್ಲ ಆಗ ಬರೋರು ಬೇರೆ ಪದವಿಗಳು. ವ್ಯಾಸ ಅನ್ನೋದು ಒಂದು ಪದವಿ. ಹಾಗಾಗಿ ಯಾವುದು ಪರ್ಮನೆಂಟು, ಯಾವುದು ಟೆಂಪರರಿ, ಇದನ್ನು ಅರಿವು ಬೇಕು. ಶರೀರ ಏನು, ಆತ್ಮ ಯಾವುದು? ಮುಂದಿನ ವಿಷಯಕ್ಕೆ ಹೋಗೋಣ. ಇಪ್ಪಡಿ ಸುಡರ್ಮಿಹು ಸುರುದಿಯುಳ್ ಉಳನಾನ ಶ್ರೀಯಪ್ಪದಿಕ್ಕೆ ಶರೀರಮೆಂದು ಪ್ರಮಾಣ ಸಿದ್ಧಮಾನ ಅವರ ತತ್ವಂ சேதனமென்றும் அச்சேதனமென்றும் 2 வகையாய் இருக்கும். 15 சேதனமான அவர தத்துவமாவது ஜீவசப்த வாச்சியமாய் ஸ்வரூபத்தாலும் சக்தாதி குணங்களாலும் ಪರಿಚ್ಛೇದವತ್ತಾನ ಅಹಮರ್ಥಂ, ನಾನು ಅಂತ ಹೇಳ್ತಿರಲ್ಲ ಆ ಚೇತನ, ಯಾರು ಆ ವಿಷಯ. 16 ಸ್ವಯಂ பிரகாசத்தையாலும் ஞான குணாசிரயமாகையாலும் ஞானம் என்று பெயர் பெற்று 2 படியாலும் தனக்கு தான் தோன்றுவதாய் அனுகூல ஸ்வபாவமாய் அதிசூக்ஷ்மமாய் திலத்தில் தைலம் போலவும் தில தைலவத்து ದಾರು ವನ್ಹಿಮತಿ. ರಾಮಾನುಜರು ಗದ್ಯದಲ್ಲಿ ಹೇಳ್ತಾರೆ, ಎಣ್ಣೆ ತಿಲದಲ್ಲಿದೆ, ಎಳ್ಳಿನಲ್ಲಿ ಎಣ್ಣೆ ಇದೆ ಅನ್ಸುತ್ತೇನು? ದಾರು ವನ್ಹಿಮತಿ, ಮರದಲ್ಲಿ ಬೆಂಕಿ ಇದೆ. ಮರದಲ್ಲಿ ಬೆಂಕಿ ಇದೆಯಾ? ಹಾಗಾದ್ರೆ ಮರದ ಶೋಕೇಸು ಅದು ಇದು ಮಾಡಿಟ್ಟಿದ್ದೀರಲ್ಲ, ಬೆಂಕಿ ಅದರಲ್ಲಿದೆ. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದ್ರ ಮುಂದಕ್ಕೊಂದು ಚೆನ್ನಾಗಿ ಬೆಂಕಿ ಬರುತ್ತೆ. ಇದೇ ಅರಣಿ ಅಂತ ಮಾಡಿದ್ದು, ಅಗ್ನಿಯನ್ನು ಸಿದ್ಧ ಮಾಡಬೇಕಾದ್ರೆ. ತಿಲത്തിൽ ತೈಲಂ ಪೋಲವಂ ದಾರುವಿಲ್ ಅಗ್ನಿ. ನೋಡಿ, ದಾರು ಅಂತಂದ್ರೆ ಮರ, ಅದರಲ್ಲಿ ಅಗ್ನಿ ಪೋಲವಂ ಸರ್ವ ಚೇತನಗಳಿಗೂ ಸರ್ವ ಅಚೇತನಗಳಿಗೂ ಅನುಪ್ರವೇಶಿಕವತ್ತಾಯ್ ಅಚೇತನವಾದ ಶರೀರದಲ್ಲಿ ಈ ಚೇತನ ಒಳಗಡೆ ಸೇರಿದ. ಯಾರು ಸೇರಿಸಿದ್ದು? ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ತೈತರಿಯ ಉಪನಿಷತ್ತು ಹೇಳುತ್ತೆ. ಭಗವಂತನೇ ಆ ಆತ್ಮವನ್ನ ಅಚೇತನದೊಳಗೆ ಉಂಟು ಮಾಡು. ಮೊದಲು ಅಚೇತನವನ್ನು ಉಂಟು ಮಾಡೋದು, ಆ ಶರೀರವನ್ನು ಉಂಟು ಮಾಡುದು. ಗರ್ಭದಲ್ಲಿ ಶರೀರ ಉಂಟು ಮಾಡಿದ್ ಯಾರು ಅಂತಂದ್ರೆ ಭಗವಂತ. ಬೆರವಣಿಗೆ ಗರ್ಭೋಪನಿಷತ್ ಅಂತಿದೆ, ಎಂಬ್ರಿಯಾಲಜಿ ಜೀವಶಾಸ್ತ್ರ. ಭ್ರೂಣ, ಅದರ ಡೆವಲಪ್ಮೆಂಟ್ಸ್ ಹೆಂಗೆ ಎಲ್ಲ ವಿಜ್ಞಾನ ಎಲ್ಲ ಹೇಳಿದ್ದು ಉಪನಿಷತ್ತಿನಲ್ಲೇ ಬರುತ್ತೆ. ತಂದೆ ತಾಯಿ ಬರೀ ನಿಮಿತ್ತ ಮಾತ್ರ ಅಲ್ಲಿ. ಒಂದು ವೀರ್ಯಾಣು, ಒಂದು ಅಂಡಾಣು, ಅವುಗಳು ಸೇರಿ
ಅವುಗಳ ಮಿಲನದಿಂದ ಉಂಟಾದಂತದ್ದು ಅಸಲ್ ವಿಭಜನೆ. ಅದರಲ್ಲಿ ಶರೀರ, ಆ ಶರೀರ ಉಂಟು ಮಾಡಿದವನು ಭಗವಂತ, ಅದರೊಳಗೆ ಈ ಚೇತನವನ್ನು ಪ್ರವೇಶಿಸುವನ್ನೇ ಮಾಡಿ ತಾನು ಅದರಲ್ಲಿ ಅಂತರ್ಯಾಮಿಯಾಗಿ ಒಳಗಡೆ ಹೋದ. ಅನುಪ್ರವೇಶಿಕವತ್ತಾಯ್ ನಿರ್ವಿಕಾರಮಾನ್ குணத்ரய ரஹிதமான் கண்டு கேட்டு உத்து மோந்து உண்டுழலும் மைங்கருவிகளுக்கும் விஷயமன்பிற்கு நிஷ்கிருஷ்ட தேசத்தில் தேவத்துவ மனுஷத்வாதி பேதங்கள் இல்லாமையாலே தேவ மனுஷாதி சப்த கோச்சரம் வந்திற்கு சர்வாத்ம சாதாரணங்களான அகம்புத்தி சப்தங்களாலே தந்தாமுக்கு அனுபாவியமாக தந்தாமுக்கு அனுபவமாயி இருக்கும். 17 நான் என்கிற அர்த்தம் தானே பரபுத்தி விஷயமாம் போது அவன் இவன் எவன் என்றும் நீ என்றும் தோற்றும். 18 இஜீவ தத்துவம் பத்தர் என்னும் பந்த ரஹிதர் என்றும் இரும்படியாய் இருக்கும். ಬದ್ಧರು ನಿತ್ಯರು ಅಂತ 2 ಬಗೆ ಅಂದ್ರೆ ಮುಕ್ತರು ಅದರಲ್ಲೇನೆ ಸೇರ್ತಾರೆ. ಯಾರು ಸಂಸಾರದಿಂದ ಬಂದ ಬಿಡಿಸ್ಕೊಂಡರು 2 ಬಗೆ. 19 பத்தர் அவர் பலசை வினைவன் கையிட்டால் திருமருந்து கண்டுண்டு பெருந்துயிர் இடும்பையிலே மாறி மாறி பல பிறப்பம் பிரிந்து மண்ணாய் நீரிக்கால் மஞ்சுளாவும் ஆகாசமுமா புன்னாராக்கையின் வழியிறன்று வழியுறந்து நானாவித நரகம் போகும் பாவம் செய்து சூழ்ந்தகன்றான் உயர்ந்த முடிவில் பெரும் பாலையே போய் நின்ற ஞானமும் போய் நின்ற ஞானமும் பொல்லா ஒழுக்கும் அழுக்கும் உடம்பும் அழுக்கு உடம்பும் இன்னின்ன நீர்மை என்னும்படி தன்னுரை கெடுத்து வேத்துரு கொண்டு ஆவாரார் துணையந்தலை நீர் கடலுள் அழுந்தும் நாவாய் போல் வின் பிறவி கடலுள் நின்று துளங்குகிற சேதனர். பத்ராதவர் யார் ಅನ್ನೋದನ್ನು ಹೇಳಿದ್ರು 19. 20 இவர்களுக்கு அனாதியான கர்ம பிரவாக வைஷமியத்தாலே அவ்வோ போகங்களுக்கு போலே அவசர பிரதீட்சா பகவத் கிருபா மூலமான மோட்சத்திற்கு முற்பாடு பிற்பாடுங்கள் உண்டாம். 21 பந்தரைத்தர் முக்தர் என்ற நித்தியர் என்றும் இரண்டுமாக ಮುಕ್ತರಾದವರು ಬಂಧ ಈ ಸಂಸಾರ ಬಂದ ಕರ್ಮ ಬಂಧನ ಇಲ್ಲದೆ ಇರೋರು ನಿತ್ಯರು ಮುಕ್ತರು ಅಂತ 2 ಬಗೆ. ಬದ್ಧರು ಮುಕ್ತರು ನಿತ್ಯರು. ಬದ್ಧರವರೆಲ್ಲ ಈ ಹೇಳಿದ್ದು, ಮುಕ್ತರು ನಿತ್ಯರು ಅವರು 2 ಬಗೆ. ಇವರು ಬಂಧರಹಿತ. 22 முக்தார அவர் எம்மா பாவி ஏற்கும் இருவாய்க்கின்று வாய்க்கும் கண்டி திருவாய்மொழி 27 என்னும்படி நடுவே வந்து உய்யக் கொள்கின்ற நாதன் திருவருளாலே கருவிலே திருவுடையராய் பீதகம் அடைத்திறந்தார் பிரம குருவாய் வந்து பாத விலச்சினை வைத்து ஞானத்தை தர யானே எனதே. திருவாய்மொழி 2:9 என்கிற ಅಹಂಕಾರ ನಾನೇ ಎಲ್ಲ ನಂದೇ எல்லாம் ತಿದ್ದೆ ಈಗ ಅರಿವಾಯ್ತು ಅಂತಾರೆ. ಅದರಲ್ಲಿ ಎಂದಿರ ಅಹಂಕಾರ ಮಮಂಕಾರಗಳು ಆಗಿರ ಕೊಡು ಕುಳಿயில் நின்றும் ஏறி ஒன்றொடியாள் திருமகளும் சேர் மார்பனுமே நினா நிற்பக் கண்ட செதிர்கண்டு ஐங்கருவி கண்ட இன்பம் பெரிவரிய அழிவில்லா சித்தின்பம் ஒளிந்து கலைகண்மத் தின்பி நாகன விஷயனம் பிரான் சரணி சரண் நமக்கென்று திருநாரணந்தாள் காலப் பெறச் சிந்தித்து புகழொன்றில்லா அடியே உன் அடிக்கீழ் அமர்ந்து புகுந்தேனே என்று அடைக்கலம் புகுந்த என்னை அஞ்சல் என்ன வேண்டும் என்னும் தொன்மாவல் வினைத்துடர்களை முதலறிந்து மங்கவட்டுண்ணமாயே மாயும் செய்யேல் என்னை என்றும் வளைத்து ஆக்கவிடம் பொருள் ஆவம் எல்லாம் சுண்ணனாதே கைவிட்டோடி தூறுகள் பாய்ந்து அமரரோடு அயர்வில் சென்னை மண்ணும் கடும் கதிரோன் மண்டலத்தின் நடுவுள் அன்னதோர் இல்லியனோடு போய் இமையோர் வாய் தனிமுத்தை ஓட்டியினில் கழித்து வாட்டாத்தான் பணிவகையே வானேரப் பெற்று ஆண்மின்கள் வானகமாடியான் தமரென்னு வாழோன் கண்மடந்தையர் வாழ்த்தான் கொடியணி நெடுமதில் கோபுரம் குறுகி வாசலில் வானவர் வைகுந்தன் தமதனர் இடம் புகுதென்னு விதிவகை புகுந்தர நின்று
நல்வேதியர் பதியினில் பாங்கினில் பாதங்கள் கழுவ நிதியும் நல் சுண்ணமும் நிறைக்குட விளக்கமும் மதிமுகமடந்தையர் ஏந்தி எதிர்கொள்ள தன்மை பெருக்கத்தின் தாளினை கீழ் கொள்ளும் அப்பம் கொளும் சோதி உருட்டு சோதியு அறுத்து கூட்டறிய திருவடிக்கண் கூட்டம் அவன் காலினை கீழ் வாழ்ச்சி பெற்று அடியாரங்கள் குழாங்களுடன் கூடி மாமணி மண்டபத்தில் அங்கனின் பேரின்பத்தடியரான நித்திய சூரியர்களோடு நிறையற்றவிருந்து அனைத்து அகமுடைய அரவிந்தலோச்சனனை தினைத்தனையும் விடாதே அனுபவித்து வலுவில் காலமெல்லாம் உடனாய் மன்னி வலுவிலா அடிமை செய்து வாழும்படி வீடு திருத்துவான் பக்கல் வீடு பெற்றவர்கள். இவர் ಮುಕ್ತರಾದವರು. ಅದಕ್ಕಾಗಿ ನಮ್ಮ ಆಳ್ವಾರೋ ಬೇರೆ ಎಲ್ಲ ಆಳ್ವಾರಗಳು ಏನೇನು ಅನುಭವಿಸಿದ್ರೋ ಮುಕ್ತನಾದವನನ್ನ ಅದನ್ನ ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ. 22ನೇ ತತ್ವ ವಿಷಯ ಹಾಗೆ ಅದನ್ನು ಮುಗಿಸ್ಕೊಂಡಿಲ್ಲ. ಹಿಂದಿನ ವಾರ ಮುಂದುವರ್ಸೋಣ. ಒಟ್ಟು 50 ಬೇರೆ ಬೇರೆ ಇದರಲ್ಲಿ ಹೇಳ್ತಾರೆ. 22 ಇವತ್ತು ಹಾಗೆ சீரொன்னு தொப்பொழுது முடியான் பாரொன்னு சின்ன பழமொழியை ஓரொன்னு தானே தாரங்கள் வாழ்ந்தார்த்திக சிம்மாய கல்யாண குணசாலினி சுமதே வெங்கடேசாய வேதாந்த குரவே நமः. வாதித்விகசிரோபங்க பஞ்சான்னபலக்ஷமாசீமாந்திங்கநாதார்யஸ்சிரம் விஜயதாம்பவி ஸ்ரீமதே நிகமாந்த மகாதேசிகாய நமः. सर्वं श्री वासुदेवार्पणमस्तु.